ಇನ್ನು 10ನೇ ದೃಶ್ಯದಲ್ಲಿ ನಾಗಲಕ್ಷ್ಮಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದಾರೆ. ಮನೋರೋಗ ತಜ್ಞರಾದಂತ ಒಬ್ಬ ಡಾಕ್ಟ್ರು ಟೆಸ್ಟ್ ಮಾಡಿ ಹೇಳ್ತಾ ಇದ್ದಾರೆ, ನೋಡಿ ಇದು ಟಿಪಿಕಲ್ ಕೇಸ್ ಆಫ್ ಸ್ಕಿಜೋಫ್ರೇನಿಯಾ. ಇದ್ರ ಬಗ್ಗೆ ಹೆಚ್ಚು ತಾತ್ಸಾರ ಮಾಡಬಾರ್ದು. ವಿದ್ಯಾವಂತರಾದ ನೀವೇ ಈ ತರ ತಾತ್ಸಾರ ಮಾಡೋದು ಹೇಗೆ? ನೋಡಿ, ಇದನ್ನ ಹೀಗೆ ಬಿಟ್ರೆ ರೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಟೇಜ್ಗೆ ಹೋಗ್ಬೋದು. ಆ ಟೆಂಡೆನ್ಸಿ ಇರುತ್ತೆ. ಆದಿಸಿಂದಾಗಿ ನಾನು ಇವರಿಗೆ ಒಂದಷ್ಟು ಮಾತ್ರೆಗಳನ್ನ ಬರ್ಕೊಡ್ತೇನೆ, ನೀವು ತಪ್ಪದೆ ಪ್ರತಿದಿನ ಇದನ್ನ ಕೊಡ್ಬೇಕು ಎಂಬುದಾಗಿ ಚೀಟಿ ಬರೆದು ಯಾವ್ಯಾವ ಟೈಮಲ್ಲಿ ತಗೋಬೇಕು ಅಂತಕ್ಕಂಥದ್ದನ್ನ ಹೇಳಿ ಕಳ್ಸ್ಕೊಡ್ತಾರೆ. ಇತ್ ಕಡೆ ಸಂಕಮ್ಮನ್ಗೆ ಅವ್ನ್ ಯಾರೋ ಹೇಳ್ದ ದೆವ್ವ ಇಡ್ತದೆ ಅಂತೇಳಿ ಬಿಡಿಸ್ತೀನಿ ಅಂತ ನಾಟಕ ಆಡ್ದ, ಏನಪ್ಪಾ ಇದು ಎಂಬುದಾಗಿ ನೆನ್ಸ್ಕೊಳ್ತಾರೆ ಆ ಚಿನ್ನಪ್ಪನನ್ನ. ಜೊತೆಗೆ ಡಾಕ್ಟರ್ ಒಂದ್ ಸಜೆಷನ್ ಕೊಟ್ಟಿದ್ರಂತೆ, ನೋಡಿ ಇವ್ರಿಗೆ ಮದುವೆ ಅಂತ ಹೇಳಿ ಇಷ್ಟೆಲ್ಲ ಕಾಯಿಲೆ ಬಂದಿದೆ, ಈ ಮದುವೆನ 1 ವರ್ಷ ಆದ್ರೂ ನೀವು ಮುಂದೂಡಿ, ಈಗ ಮದುವೆ ಸುದ್ದಿ ಎತ್ತಬೇಡಿ, ಸುದ್ದಿ ಬಂದ್ರೆ ಕಷ್ಟ ಆಗ್ಬೋದು ಅಂದ್ರಂತೆ. ಅದಕ್ಕೆ ಮುದ್ದುಸ್ವಾಮಿ ಹೇಳಿದ್ರಂತೆ, ನೋಡಮ್ಮ ಇನ್ನು ಮದುವೆ ಸುದ್ದಿ ಇವಳ ಮುಂದೆ ಎತ್ತಬೇಡ, ಏನಾದ್ರು ನಂಜುಂಡನ್ಗೆ ಅರ್ಜೆಂಟ್ ಇದ್ರೆ ಬೇರೆ ಹುಡುಗಿ ನೋಡಿ ಮದುವೆ ಆಗ್ಲಿ, ಅವರು ನಮ್ದೇನು ಆತರ ಇಲ್ಲ ಎಂಬುದಾಗಿ ಹೇಳಿ ಅಲ್ಲಿಂದ ಕರ್ಕೊಂಡ್ ಬಂದು ಅವಳಿಗೆ ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ತಾರೆ. ಇನ್ನು ಮನೆಯಲ್ಲಿ ಗಿರ್ಜೆ ಗರ್ಭಿಣಿ ಆದ್ರೂ ಕೂಡ ಕೆಲಸವನ್ನ ಮಾಡ್ತಿದ್ದಾಳೆ. ಮುದ್ದುಸ್ವಾಮಿಗಂತೂ ಗರ್ಭಿಣಿ ಅಂತ ಅನ್ಸೋದೇ ಇಲ್ಲ. ಆ ತರ ಅವಳನ್ನ ಅವನು ಎಂದೂ ಕೂಡ ನೋಡ್ಕೊಂಡಿಲ್ಲ. ಬಹಳ ಹಿಂಸೆ ಆಗುತ್ತ ಅವಳಿಗೆ. ಏನ್ ಇವನು ಗಂಡ ಆಗಿ ಗರ್ಭಿಣಿಯನ್ನ ನೋಡ್ಕೊಳ್ಳೋ ರೀತಿ ಒಂದು ದಿನನೂ ಕೂಡ ಅನ್ನಿಸ್ಲಿಲ್ವಲ್ಲ ಎಂಬುದಾಗಿ ಬಹಳ ವ್ಯಥೆಯನ್ನ ಪಡ್ತಾಳೆ. ಜೊತೆಗೆ ಸಂಕಮ್ಮನ ಕೂಡ ಅಷ್ಟೇ ಕೆಲಸಗಳನ್ನ ಮನೆಯಲ್ಲಿ ಕೊಡ್ತಾ ಹೋಗ್ತಿದ್ದಾಳೆ. ಮುದ್ದುಸ್ವಾಮಿ ಒಂಥರ ಡ್ಯೂಯಲ್ ಕ್ಯಾರೆಕ್ಟರ್. ಈ ಸಭೆ ಸಮಾರಂಭಗಳಲ್ಲಿ ಭಾಷಣವನ್ನ ಚೆನ್ನಾಗಿ ಹೊಡಿತಾನೆ, ದೊಡ್ಡದಾಗಿ ಮಾತನಾಡ್ತಾನೆ, ದೊಡ್ಡ ದೊಡ್ಡ ಮಾತುಗಳಾಡ್ತಾನೆ. ಜಾತಿ, ಧರ್ಮ, ಮತ, ಹೆಣ್ಣು ಇವುಗಳ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾನೆ. ಆದ್ರೆ ಮನೇಲಿ ಬಂದ್ರೆ ಭಿನ್ನವಾಗಿ ನಡ್ಕೋತಾನೆ. ತನ್ನ ಕುಟುಂಬ ಅಂತ ಹೇಳಿದ್ರೆ ಭಿನ್ನವಾಗಿ ನಡ್ಕೋತಾನೆ. ಏನ್ ಮಾಡೋದು? MLA ಆಗ್ಬಿಟ್ಟಿದಾನೆ. ತುಂಬಾ ಜನ ಬರ್ತಾರಂತೆ ಲೆಜಿಸ್ಲೇಟಿವ್ ಆಫೀಸ್ಗೆ. ಕೆಲವು ಜನ ನಮ್ಮ ಮಗನಿಗೆ ಪ್ರಮೋಷನ್ ಕೊಡ್ಸಿ ಅಂತ ಬರ್ತಾರಂತೆ, ಕೆಲವು ಜನ ಉದ್ಯೋಗ ಕೊಡ್ಸಿ ಅಂತ ಬರ್ತಾರಂತೆ, ಕೆಲವು ಜನ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಬರ್ತಾರಂತೆ. ಎಲ್ರಿಗೂ ಕೂಡ ಆಗ್ಲಿ ಮಾಡೋಣ ಹೇಳಿ, ನಿಮಗ್ ಮಾಡ್ದೇನೆ ಇನ್ಯಾರಿಗೆ ಈ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತಾರಂತೆ. ಜೊತೆಗೆ ಇಷ್ಟು ದುಡ್ಡು ಆಯ್ತದೆ, 25,000 20,000 ಎಂಬುದಾಗೂ ಕೂಡ ಹೇಳ್ತಾನಂತೆ. ಕೊನೆಗೊಂದ್ ಮಾತು ಹೇಳ್ತಾನಂತೆ, ಇದೆಲ್ಲ ನನ್ಗಲ್ಲ, ಟೇಬಲ್ ಇಂದ ಫೈಲ್ಗಳು ಮೂವ್ ಆಗ್ಬೇಕಾದ್ರೆ ಕೊಡ್ಬೇಕಲ್ಲ ಎಂಬುದಾಗಿ ಆ ಮಾತನ್ನ ಹೇಳಿ ದುಡ್ಡನ್ನು ಕೂಡ ತಗೋತಾನಂತೆ. ಹೀಗೆ ಪ್ರತಿದಿನ ಅವನ ಕೆಲಸಗಳು ನಡೀತಾನೆ ಇದಾವೆ. ಸುಮಾರು ಮಧ್ಯಾಹ್ನದವರೆಗೆ ಅವನ ಆಫೀಸು ಹೀಗೆ ಬ್ಯುಸಿ ಆಗಿರುತ್ತಂತೆ. ಮಧ್ಯಾಹ್ನ ಮೇಲೆ ಅವನೇ ಫ್ರೀ ಆಗ್ಬಿಡ್ತಾನಂತೆ. ಯಾಕೆ ಅಂತ ಹೇಳಿದ್ರೆ ಮಧ್ಯಾಹ್ನದ ಮೇಲೆ ಇವನು ಹೋಟೆಲ್ ಕುಬೇರಾಗೆ ಹೋಗ್ಬೇಕಂತೆ. ಇವತ್ತು ಕೂಡ ಹೋಟೆಲ್ ಕುಬೇರಾಗೆ ಫೋನ್ ಮಾಡಿದಾನೆ. ಆ ಕಡೆಯಿಂದ ನಮಸ್ಕಾರ ಸರ್ ಅಂತ ಫೋನ್ ಅನ್ನ ಯಾರೋ ರಿಸೀವ್ ಮಾಡಿದ್ರಂತೆ. ಮುದ್ದುಸ್ವಾಮಿ ಕೇಳ್ತಾನೆ, ಸ್ಟೀಫನ್ ಇದಾರಾ ಅಂತ ಹೇಳಿ. ನಾನ್ ಕೊಡ್ತೀನಿ ಸರ್ ಅಂತ ಹೇಳಿ ಆ ಸ್ಟೀಫನ್ಗೆ ಫೋನ್ ಕೊಡ್ತಾರೆ. ಸ್ಟೀಫನ್ ಬರ್ತಾನೆ. ಬಂದಂತವನು ನಮಸ್ಕಾರ ಸರ್, ಹೇಳಿ ಸರ್ ಏನ್ ವಿಚಾರ ಅಂತಾನೆ. ಅದಕ್ಕೆ ಮುದ್ದುಸ್ವಾಮಿ ಕೇಳ್ತಾನೆ, ಏನಪ್ಪಾ ಹೊಸ್ತೇನಾದ್ರೂ ಇದೆಯಾ ಎಂಬುದಾಗಿ ಕೇಳ್ತಾನೆ. ಅದಕ್ಕೇನಂತೆ, ಸರ್ ಕಾಲೇಜ್ ಹುಡುಗಿನೇ, ಬಂದ್ಬಿಡಿ ನಾನೆಲ್ಲ ಏರ್ಪಾಟ್ ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ. ಮುದ್ದುಸ್ವಾಮಿ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಟೆಲ್ ಕುಬೇರಾಗೆ ಹೊರಟು ಬಿಡ್ತಾನೆ. ಹೀಗೆ ಅವನ ದಿನಚರಿ ನಡೀತಾನೆ ಇರ್ತವೆ. ಇಂತಹ ಸಂದರ್ಭದಲ್ಲಿ ಒಮ್ಮೆ ಡಾಕ್ಟರ್ ತೋರ್ಸೋಣ, ಯಾಕೋ ಹೆಲ್ತ್ ಅಷ್ಟೊಂದು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೋದ್ನಂತೆ. ಡಾಕ್ಟರ್ ಎಲ್ಲ ಚೆಕಪ್ ಅನ್ನ ಮಾಡಿ ಹೇಳಿದ್ರಂತೆ, ನೋಡಿ ಮುದ್ದುಸ್ವಾಮಿ ಅವರೇ, ನಿಮ್ಗೆ DVRL ಪಾಸಿಟಿವ್ ಇದೆ, ನೀವು ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾಗತ್ತೆ, ಜೊತೆಗೆ ನೀವು ಒಂದಷ್ಟು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ವಹಿಸ್ಬೇಕಾಗತ್ತೆ ಎಂಬುದಾಗಿ ಹೇಳಿದ್ರಂತೆ. ಅದಕ್ಕೆ ಮುದ್ದುಸ್ವಾಮಿ ಇದರಿಂದ ಏನಾದ್ರು ಸಮಸ್ಯೆನ ಮುಂದಕ್ಕೆ ಎಂಬುದಾಗಿ ಕೇಳ್ಕೊಂಡಂತೆ. ಡಾಕ್ಟರ್ ಕೇಳಿದ್ರು, ನೀವು ಡ್ರಿಂಕ್ಸ್ ಮಾಡ್ತೀರಾ? ನೋಡಿ, ನೀವೇನಾದ್ರೂ ಆಗಿ ಡ್ರಿಂಕ್ಸ್ ಮಾಡೋದಿದ್ರೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದ್ರಿಂದ ಇದು ಉಲ್ಬಣ ಆಗ್ಬೋದು, ಜೊತೆಗೆ ಇದರಿಂದ ಮುಂದೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಆದಿಸಿಂದಾಗಿ ಪ್ರಿಕಾಷನರಿ ಮೆಜರ್ಮೆಂಟ್ ಅನ್ನ ನಾವು ಮಾಡಬೇಕು. ನಾನು ಒಂದಷ್ಟು ಟ್ಯಾಬ್ಲೆಟ್ ಕೊಡ್ತೀನಿ, ನೀವು ತಪ್ಪದೆ ಅವುಗಳನ್ನ ಕಂಟಿನ್ಯೂ ಮಾಡಬೇಕು ಎಂಬುದಾಗಿ ಹೇಳಿ ಒಂದಷ್ಟು ಟ್ಯಾಬ್ಲೆಟ್ ಗಳನ್ನ ಬರ್ಕೊಟ್ರಂತೆ. ಜೊತೆಗೆ ಹೇಳ್ತಾರಂತೆ, ನೋಡಿ ಇವನ್ನ ನೀವು ಮಿಸ್ ಮಾಡೋ ಹಾಗಿಲ್ಲ, ನೀಟಾಗಿ ತಗೋಬೇಕು, ಜೊತೆಗೆ ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ಬೇಕು ಎಂಬುದಾಗಿ ಹೇಳಿ ಕೊಟ್ರಂತೆ. ಇನ್ನು ಮನೆಗೆ ಹೋಗಿ ನಾನು ಟ್ಯಾಬ್ಲೆಟ್ ಅದು ಇದು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಆದಿಸಿಂದಾಗಿ ನಾನು ಇಲ್ಲೇ ಬೆಂಗಳೂರಲ್ಲೇ ಉಳ್ಕೊಬಿಟ್ಟು 1 ವಾರ ನಾನು ನೀಟಾಗಿ ಟ್ಯಾಬ್ಲೆಟ್ ತೆಗೆದು ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ 1 ವಾರ ಬೆಂಗಳೂರಿನಲ್ಲೇ ಅವನು ಉಳ್ಕೊಬಿಟ್ನಂತೆ. 1 ವಾರ ಮುಗೀತು, ಮನೆ ಕಡೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಸಂಕಮ್ಮ ಮಗನನ್ನ ನೋಡಿದ್ಲಂತೆ. ಮಗನನ್ನ ನೋಡಿ ಇನ್ನೊಂದ್ ಸ್ವಲ್ಪ ಅವಳಿಗೆ ಎಲ್ಲೋ ಪ್ರೋತ್ಸಾಹ ಬಂದಿರ್ಬೇಕು. ಗಿರ್ಜೆ ಮೇಲೆ ಇನ್ನೊಂದಷ್ಟು ಹರಿದಾಡ್ತಾಳಂತೆ. ಏನೇ ನಾವೆಲ್ಲ ಗರ್ಭಿಣಿಯರಾಗ್ಲಿಲ್ವಾ, ನೀನೇ ಗರ್ಭಿಣಿನಾ
ನಾವೆಲ್ಲ ಕೆಲಸ ಮಾಡಿಲ್ವಾ, ಮಕ್ಳೆತ್ತಿಲ್ವಾ ಎಂಬುದಾಗಿ ಅವಳ ಮೇಲೆ ರೇಗಾಡ್ತಾ ಇದ್ದಾಳೆ. ಏನೂ ಮಾಡಕ್ಕಾಗದೇ ಇರೋ ಸ್ಥಿತಿನಲ್ಲಿ ಗಿರ್ಜಿ ಎಲ್ಲ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಸಂಜೆ ಆಗುತ್ತೆ, ಕೋಣೆಗೆ ಮುದ್ದುಸ್ವಾಮಿ ಬರ್ತಾನೆ. ಮುದ್ದುಸ್ವಾಮಿ ಬಂದು ಅವನು ಕೂಡ ರೇಗಾಡ್ತಾನೆ. ಜೊತೆಗೆ ಹೇಳದ್ನಂತೆ ಬಾಯ್ಲಿ ಈ ಕಡೆ ಅಂತಂದಂತೆ. ಗಿರ್ಜಿಗೆ ಎಲ್ಲಾ ಕೂಡ ಎಲ್ಲೋ ಒಂದ್ ಕಡೆ ಬೇಸರದ ವಿಚಾರ ಆಗಿದೆ. ಕೊನೆಗೆ ಅವನ್ ಬೆಳಿಗ್ಗೆ ಹೋಗಕ್ಕೂ ಇಷ್ಟಪಡಲ್ಲ. ಅವನು ಏನ್ ಹಿಂಗ್ ಆಡ್ತೀಯಾ ಎಂಬುದಾಗಿ ಬೈದ್ನಂತೆ. ಕೊನೆಗೆ ಅಂದ್ಲಂತೆ, ನೋಡಿ ಒಂದ್ ಕೆಲ್ಸ ಮಾಡಿ, ನನ್ಗೆ ಆಗ್ತಾ ಇಲ್ಲ, ನೀವು ಅಬಾರ್ಷನ್ ಆದ್ರೂ ಮಾಡಿಸ್ಬಿಡಿ, ಮಗುನ ತೆಗಿಸ್ಬಿಡಿ ಎಂಬುದಾಗಿ ಹೇಳದಂತೆ. ತಲಾಟೆ ಮಾಡ್ತೀಯ ನೀನು, ಬಾಯ್ಲಿ ಎಂಬುದಾಗಿ ಹೇಳದ್ನಂತೆ. ಎಲ್ಲೋ ಒಂದ್ ಕಡೆ ಗಿರ್ಜೆಗೆ ಕೋಪ ಬರುತ್ತೆ. ಈ ಸ್ಥಿತಿಯಲ್ಲೂ ಕೂಡ ಈ ಮುದ್ದುಸ್ವಾಮಿ ಹೀಗೆ ನನ್ಗೆ ಹಿಂಸೆ ಕೊಡ್ತಾನಲ್ಲ ಅಂತೇಳಿ ರೊಚ್ಚಿನಿಂದ ಕಣ್ಣುಗಳ ಕೆಂಪ್ಕಾದುವಂತೆ. ಕೋಪಗೊಂಡಂತ ನನ್ ಮುಟ್ಬೇಡ, ನೀನ್ ಮುಟ್ಟಿದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಅಂತಾಳೆ. ಈ ಮಾತನ್ನ ಕೇಳಿಸ್ಕೊಂಡಂತ ಮುದ್ದುಸ್ವಾಮಿಗೆ ಒಂದಷ್ಟು ಕೋಪ ಬರ್ತದೆ. ರಪ 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 ಹೊಡೆದ್ ಬಿಡ್ತಾನೆ. ನಂತರದಲ್ಲಿ ಬಾಕ್ಲ ಹಾಕೊಂಡು ಹೊರಗೆ ಹೋಗಿ ಬಿಡ್ತಾನೆ. ಅವತ್ತು ಗಿರ್ಜೆಗಂತ ಅನ್ಸುತ್ತೆ, ಇನ್ನು ನಮ್ಮ ಸಂಬಂಧ ಮುಂದುವರಿಯೋದು ಕಷ್ಟ. ನಾನ್ ಹೇಗೆ ಇದನ್ನೆಲ್ಲ ಸಹಿಸ್ಕೊಂಡು ಇವ್ರ ಜೊತೆ ಜೀವನ ಮಾಡೋದು? ಆ ಸಾತಮ್ಮ ಬಾವಿಗೆ ಬಿದ್ದು ಸತ್ತು ಹೋದ ಹಾಗೆ ನಾನು ಕೂಡ ಒಂದು ಬಾವಿಗೆ ಬಿದ್ದು ಸತ್ತೋಗಿ ದೆವ್ವ ಆದ್ರೂ ಹಾಗೆ ಇವ್ರನ್ನ ಕಾಡ್ಬೇಕಲ್ಲ ಎಂಬುದಾಗಿ ಅನ್ಸುತ್ತೆ. ಆದ್ರೆ ಗಿರ್ಜೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮನ್ಸಿರೋದಿಲ್ಲ. ಹೇಗೋ ಅವತ್ತಿನ ದಿನ ನಿದ್ರೆಗೆ ಜಾರ್ತಾಳೆ. ಅವತ್ತಿನ ದಿನ ಕಳೆಯುತ್ತೆ. ಮತ್ತೊಂದು ದಿನ ಚೌಡೇಶ್ವರಿ ಗುಡಿಯಲ್ಲಿ ಕಥಾ ಕಾಲಕ್ಷೇಪ ಆರಂಭ ಆಗಿದೆ. ಎಂದಿನಂತೆ ಭಾಗವತರು ಈ ಕಥೆಯನ್ನ ವಿವರಣೆ ಮಾಡಲು ಅಲ್ಲಿ ಹಾಜರಿದ್ದಾರೆ. ಹೆಂಗಸರು, ಮಕ್ಕಳು, ಗಂಡಸರು ಎಲ್ರೂ ಕೂಡ ಈ ಕಥಾ ಕಾಲಕ್ಷೇಪವನ್ನ ಕೇಳಲು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಸಂಕಮ್ಮನು ಹೋಗಿದ್ದಾಳೆ, ಗಿರ್ಜೆನೂ ಹೋಗಿದ್ದಾಳೆ, ಸೂರಮ್ಮನ ಕುಟುಂಬ ಹೋಗಿದೆ. ಎಲ್ರೂ ಕೂಡ ಅಲ್ಲಿ ನೆರೆದಿದ್ದಾರೆ. ಅವತ್ತಿನ ರಾತ್ರಿ ಭಾಗವತರು ಹಾರ್ಮೋನಿಯಂ ಶಬ್ದಕ್ಕೆ ಕರೆಕ್ಟ್ ಆಗಿ ಶ್ರುತಿ ಹಿಡಿದು ರಾಗ ಆಲಾಪಗಳನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಮೊದಲಿಗೆ ದೇವರ ದಾಸಿಮಯ್ಯನ ವಚನಗಳನ್ನ ಹೇಳಿ ಅದರ ವಿವರಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ನಂತರದಲ್ಲಿ ಶ್ರೀಮದ್ ಭಗವದ್ಗೀತೆಯ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಹೇಳ್ತಾ ಹೋಗ್ತಾರೆ. ಆ ನಂತರದಲ್ಲಿ ನೇಕಾರರ ಮೂಲ ಪುರುಷನಾದಂತ ದೇವಲ ಮಹರ್ಷಿಯ ಜನ್ಮ ವೃತ್ತಾಂತವನ್ನು ಕೂಡ ಹೇಳಿ ತಿಳಿಸ್ಕೊಡ್ತಾರೆ. ನಂತರದಲ್ಲಿ ಇವ್ರ ಜೊತೆನೆ ಎಲ್ರೂ ಕೂಡ ಹಾಡೋದಕ್ಕೆ ಆರಂಭ ಮಾಡ್ತಾರೆ. ಪಾಲಿಸೋ ಚೌಡೇಶ್ವರಿ, ಶಕ್ತಿದಾತೆ ವಾಗೀಶ್ವರಿ, ಮುಕ್ತಿದಾತೆ ಸೋಮೇಶ್ವರಿ ಎಂಬುದಾಗಿ ಹಾಡಾಡ್ತಾ ಕಥಾ ಕಾಲಕ್ಷೇಪ ಮುಗಿಯುವ ಹಂತಕ್ಕೆ ಬರುತ್ತೆ. ಕೊನೆಗೆ ಕಾಯಕ ವಿಚಾರವನ್ನು ಕೂಡ ಇವರು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಪರರಿಗೆ ಅನ್ಯಾಯ ಮಾಡಬಾರ್ದು, ಅನುಕಂಪ ಬೇಕು, ಸದ್ಧರ್ಮಗಳಿರ್ಬೇಕು, ಪರಶಿವನ ಸೇವೆ ಆಗಬೇಕು, ಪರಸ್ತ್ರೀಯರನ್ನ ಕಣ್ಣೆತ್ತು ಕೂಡ ನೋಡಬಾರದು, ಸ್ತ್ರೀಯರು ತಾಯಿಯಂದಿರಿಗೆ ಸಮಾನ ಎಂಬುದಾಗಿ ಹಲವಾರು ವಿಚಾರಗಳನ್ನ ಭಾಗವತರು ಅಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಕೂಡ ತಿಳಿಸ್ಕೊಡ್ತಾರೆ. ಹಾಗೆ ಹೇಳುವ ಸಂದರ್ಭದಲ್ಲಿ ಅಲ್ಲಿ ಕುಳಿತಿದ್ದಂತಹ ಹೆಂಗಸರ ಸಾಲಿನ ಕಡೆ ನೋಡಿ ಹೇಳ್ತಾರೆ, ಅಲ್ಲಿ ಒಂಬಾಳಮ್ಮನು ಕೂಡ ಕುಳಿತಿರ್ತಾಳೆ. ಒಂಬಾಳಮ್ಮ ಸ್ವಲ್ಪ ನಾಚಿಕೆಯನ್ನ ಅಲ್ಲಿ ವ್ಯಕ್ತಪಡಿಸ್ತಾಳೆ. ಇನ್ನು ಉಳಿದಂತೆ ಗಂಡಸರು ಹೇಗಿರ್ಬೇಕು, ಪರಸ್ತ್ರೀಯನ್ನ ಹೇಗೆ ನೋಡಬಾರ್ದು, ಇವೆಲ್ಲ ವಿವರಣೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಗಿರ್ಜೆಗೆ ಸ್ವಲ್ಪ ಅನ್ಸತ್ತಂತೆ, ಇವನೇನಾದ್ರೂ ನನ್ನ ಮುದ್ದುಸ್ವಾಮಿ ಬಗ್ಗೆ ಏನಾದ್ರು ಕುಳಿತು ಹೇಳ್ತಾ ಇದ್ದಾನ ಎಂಬುದಾಗಿ ಅನ್ನಿಸ್ತಂತೆ. ಎಲ್ಲ ಮುಗಿದ ಮೇಲೆ ಭಾಗವತರು ಮಂಗಳವನ್ನ ಹಾಡ್ತಾರೆ. ಆ ನಂತರದಲ್ಲಿ ಆರತಿ ತಟ್ಟೆ ಹೋಗುತ್ತೆ. ಸಂಕಮ್ಮ ಒಂದು ಹರಿವಾಣದಲ್ಲಿ ಬಾಳೆಹಣ್ಣು, ತೆಂಗಿನಕಾಯಿಗಳನ್ನೆಲ್ಲ ತೆಗೆದುಕೊಂಡು 20 ರೂಪಾಯಿನ ಇಟ್ಟು ಆ ಭಾಗವತರಿಗೆ ಅರ್ಪಿಸ್ತಾಳೆ. ಕೊನೆಗೆ ಉಗ್ರಪ್ಪನವರು ಕೂಡ ಅಲ್ಲಿ ಒಂದಷ್ಟು ಹಣವನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ಉಗ್ರಪ್ಪನವರು ಕೂಡ ಹಣವನ್ನ ಕೊಡೋದಕ್ಕೆ 10 ರೂಪಾಯಿನ ಕೈಲಿಡ್ಕೊಂಡಿರ್ತಾರೆ. ಅಯ್ಯೋ, ನಾನು 10 ರೂಪಾಯಿ ಕೊಟ್ರೆ ಅವ್ರು 20 ರೂಪಾಯಿ ಕೊಡ್ತಾವ್ರಲ್ಲ ಎಂಬುದಾಗಿ ಇನ್ನೊಂದು 10 ರೂಪಾಯಿ ಅದಕ್ಕೆ ಸೇರಿಸಿ ಆರತಿ ತಟ್ಟೆಗೆ ಹಾಕ್ತಾರೆ. ಅವತ್ತಿಗೆ ಕಥಾ ಕಾಲಕ್ಷೇಪ ಮುಗಿಯುತ್ತೆ. ಭಾಗವತರು ಸೋಮಶೇಖರ ಸ್ವಾಮೀಜಿಗಳ ಮನೆಯಲ್ಲಿ ಉಳಿದುಕೊಳ್ಳೋಕೆ ಎಂಬುದಾಗಿ ಅವ್ರ ಮನೆಗೆ ಅವತ್ತಿನ ದಿನ ಬರ್ತಾರೆ. ಬಂದ್ರು, ಮನೆಯಲ್ಲಿ ಒಳ್ಳೆ ಊಟ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಭಾಗವತರು ಹೇಳ್ತಾರೆ, ನೋ ಆತರ ಎಲ್ಲ ಏನು ಬೇಡಿ, ನನಗೆ ಅನ್ನ ಸಾಂಬಾರ್ ಆದ್ರೆ ಸಾಕು, ಬೇರೆ ಏನು ಮಾಡ್ಬೇಡಿ ಎಂಬುದಾಗಿ ಕೇಳ್ಕೊತಾರೆ. ಸೋಮಶೇಖರ ಸ್ವಾಮೀಜಿಗಳು ಇಲ್ಲ ಅದ್ರ ಜೊತೆ ಸ್ವಲ್ಪ ರಸಾಯನನು ಕೂಡ ಮಾಡ್ತೀವಿ ಅಂತೇಳಿ ರಸಾಯನ ಮಾಡ್ಬಿಡೆ ಎಂಬುದಾಗಿ ಹೆಂಡತಿಗೆ ಹೇಳ್ತಾರೆ. ಆ ನಂತರ ಜಗಲಿ ಮೇಲೆ ಕುಳಿತುಕೊಂಡು ಮಾತನಾಡ್ತಾ ಇರ್ತಾರೆ. ಮಾತನಾಡುವಂತ ಸಂದರ್ಭದಲ್ಲಿ ತನ್ನ ಜನಾಂಗದವಾದಂತ ನೇಕಾರರು, ತೊಗಟರು, ಇನ್ನು ಮುಂತಾದವ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಭಾಗವತರು ಹೇಳ್ತಾರೆ, ನೋಡಿ, ನಮ್ಮ ಮೂಲ ಪುರುಷ ಈ ತೊಗಚ ಪುಷ್ಪಾಂಡಜ ಋಷಿ ಮುನಿಗಳು, ಇವರೇ ನಮ್ಮ ಮೂಲ ಎಂಬುದಾಗಿ ಆ ವಿವರಣೆಗಳನ್ನು ಕೂಡ ಸೋಮಶೇಖರ ಸ್ವಾಮೀಜಿ ಅವರಿಗೆ ಮಾಡ್ಕೊಡ್ತಾರೆ. ಹಲವಾರು ವಿಚಾರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಸೋಮಶೇಖರ ಸ್ವಾಮೀಜಿಗಳು ಸಂದೇಹದಿಂದ ಕೇಳದಂತೆ, ಇವೆಲ್ಲ ನಿಜ ಅಂತ ಅನ್ಸುತ್ತಾ ಭಾಗವತರೆ ಎಂಬುದಾಗಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡಿ, ನಿಜನೋ ಸುಳ್ಳೋ ನಮಗ್ ಗೊತ್ತಿಲ್ಲ, ಆದ್ರೆ ಈ ಜನ ನಂಬ್ತಾರೆ, ಅದಕ್ಕೆ ನಾವ್ ಒಂದಷ್ಟು ಕಥೆಗಳನ್ನ
ಹೇಳ್ತೀವಿ ಎಂಬುದಾಗಿ ಹೇಳಿದ್ರಂತೆ. ಜೊತೆಗೆ ಸೋಮಶೇಖರ ಸ್ವಾಮೀಜಿಗಳ ಮಕ್ಕಳುಗಳು ಅಲ್ಲಿ ಬಂದ್ರಂತೆ. ಅದಕ್ಕೆ ಹೇಳಿದ್ರಂತೆ, ಹೋಗ್ರ ನೀವು ಹೋಗಿ ಊಟ ಮಾಡಿ ಮಲ್ಕೋ ಹೋಗ್ರೋ, ಇಲ್ಲಿ ಬರ್ಬೇಡಿ ಎಂಬುದಾಗಿ ತನ್ನ ಮಾತುಗಳನ್ನ ಇನ್ನೊಂದಷ್ಟು ಮುಂದುವರ್ಸಿದ್ರಂತೆ. ಭಾಗವತರು ಹೇಳ್ತಾರೆ, ನೋಡಿ ನನ್ನ ತಮ್ಮಂದಿರೆಲ್ಲ ಇದ್ದಾರೆ, ಕಾಲೇಜ್ಗಳನ್ನ ಓದ್ಕೊಂಡಿದ್ದಾರೆ, ಹಲವಾರು ಹುದ್ದೆಗಳನ್ನ ಹಿಡ್ಕೊಂಡಿದ್ದಾರೆ, ಸುಖವಾಗಿದ್ದಾರೆ. ನಾನೊಬ್ನೇ ನೋಡಿ ಈ ಪೌರೋಹಿತ್ಯನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆದ್ರೆ ಏನ್ ಮಾಡೋದು, ನಾನು ಇದನ್ನ ವಹಿಸ್ಕೊಬಿಟ್ಟೆ, ಮಾಡ್ಲೇಬೇಕಾಗತ್ತೆ. ಕೆಲವು ನಮ್ ಜನಾಂಗದವ್ರೆ ಈ ಒಂದು ಪುರೋಹಿತ ಕಾರ್ಯಕ್ಕೆ ಕರಿಯಲ್ಲ, ಬೇರೆ ಬೇರೆ ಬ್ರಾಹ್ಮಣ ಪುರೋಹಿತರನ್ನ ಕರ್ಕೊ ಹೋಗ್ತಾರೆ, ಏನ್ ಮಾಡ್ಲಿ ಎಂಬುದಾಗಿ ಹೇಳಿದ್ರಂತೆ. ಅಷ್ಟರಲ್ಲಿ ಸೋಮಶೇಖರ ಸ್ವಾಮೀಜಿ ಅವರ ಹೆಂಡತಿ ಊಟ ರೆಡಿಯಾಗಿದೆ ಬನ್ನಿ ಎಂಬುದಾಗಿ ಕರೆದು ಊಟವನ್ನ ಬಡಿಸ್ತಾಳೆ. ಊಟ ಮುಗಿಯುತ್ತೆ, ಮತ್ತೆ ಹೊರಗಡೆ ಬರ್ತಾರೆ. ಸೋಮಶೇಖರ ಸ್ವಾಮೀಜಿ ಅವರಿಗೆ ಭಾಗವತರು ಹೇಳ್ತಾರೆ, ನೋಡಿ ನನಗೆ ಊಟ ಆದ್ಮೇಲೆ ಸ್ವಲ್ಪ ತಿರ್ಗಾಡ್ಕೊ ಬರೋ ಅಭ್ಯಾಸ ಇದೆ, ನೀವು ಹೋಗಿ ಮಲ್ಕೊಳ್ಳಿ, ನಾನ್ ಬರ್ತೀನಿ ಅಂತ ಹೇಳಿ ಹೊರಟ್ರಂತೆ. ಅವರ ಕಾಲುಗಳು ನೇರವಾಗಿ ಹೊಂಬಾಳಮ್ಮನ ಮನೆಯ ಕಡೆಗೆ ಹೋದೋ ಅಂತಕ್ಕಂಥದ್ದು. ಇನ್ನು 11ನೇ ದೃಶ್ಯಕ್ಕೆ ಹೋಗೋಣ. ಈ ದೃಶ್ಯದಲ್ಲಿ ರಂಗದಾಸ ಪರೀಕ್ಷೆಯನ್ನ ಮುಗಿಸ್ಕೊಂಡು ಶಿವಪುರಕ್ಕೆ ಹಿಂದಿರುಗಿದ್ದಾನೆ. ಅವನು ಬರುವತ್ತಿಗೆ ಒಂದು ಆಶ್ಚರ್ಯ ಅವನಿಗೆ ಕಾಯ್ದಿದೆ. ಅದು ಅವ್ರ ಅಕ್ಕ ಎಷ್ಟೋ ವರ್ಷಗಳಿಂದ ಬರ್ದೇ ಇದ್ಲು, ಆದ್ರೆ ಇವತ್ತು ಬಂದ್ಬಿಟ್ಟಿದ್ದಾಳೆ. ಮಕ್ಕಳ ಜೊತೆನಲ್ಲಿ ಬಂದಿದ್ದಾಳೆ. ನೋಡ್ತಾನೆ, ಆಶ್ಚರ್ಯವೋ ಆಶ್ಚರ್ಯ. ಮಕ್ಕಳು ಕರ್ಕೋತಾನೆ. ಆ ಮಕ್ಕಳುಗಳು ಎಲ್ಲೋ ಒಂದ್ ಕಡೆ ಮಾವನಿಂದ ದೂರ ಹೋಗ್ತವೆ, ಯಾಕೆಂದ್ರೆ ಎಷ್ಟೋ ವರ್ಷಗಳಾಗಿದೆ ಅವನನ್ನ ನೋಡಿ. ಕೊನೆಗೆ ಅವ್ರ ಕೈ ಹಿಡ್ಕೊಂಡು ಪೆಪ್ಪರ್ಮೆಂಟ್ ಕೊಡಿಸ್ತೀನಿ ಎಂಬುದಾಗಿ ಕರ್ಕೊ ಹೋಗ್ತಾ ಅವು ಆತ್ಮೀಯತೆಯನ್ನ ಬೆಳೆಸ್ಕೊಳ್ತವೆ. ಕರ್ಕೊಂಡು ಹೋಗ್ತಾನೆ. ಅವ್ರಿಗೆ ತಿಂಡಿ ತಿನಿಸುಗಳನ್ನ ಕೊಡಿಸಿ ಕರ್ಕೊಂಡ್ ಬರ್ತಾನೆ. ಕರ್ಕೊ ಬಂದು ತಾಯಿಗೆ ಹೇಳ್ತಾನೆ, ತಗೊಳಮ್ಮ, ಈ 80 ರೂಪಾಯಿ ನನ್ನ ಸ್ಕಾಲರ್ಶಿಪ್ ನಿಂದ ಉಳಿಸಿದ್ದಂಥದ್ದು, ಇದರಲ್ಲಿ ಮಾಚಿಗೆ ಅಂದ್ರೆ ಮಹಾಲಕ್ಷ್ಮಿಗೆ ಒಂದ್ ಸೀರೆ ಕೊಡ್ಸು, ಮಕ್ಕಳ ಬಟ್ಟೆನ ನಾನೇ ತೆಗಿತೀನಿ ಕಣವ ಎಂಬುದಾಗಿ ಹೇಳಿ ಆ ದುಡ್ಡನ್ನ ತಾಯಿ ಕೈಗೆ ಕೊಡ್ತಾನೆ. ಜೊತೆಗೆ ರಂಗದಾಸ ಕೇಳ್ತಾನೆ, ಏನ್ ಮಾಚಿ, ಮಹಾಲಿಂಗಪುರ ವಿಶೇಷ ಏನೋ, ಬಹಳ ವಿಶೇಷದಿಂದ ಬಂದ್ಬಿಟ್ಟಿದ್ಯಾ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಮಹಾಲಕ್ಷ್ಮಿ ಹೇಳ್ತಾಳೆ, ಮಹಾಲಿಂಗಪುರದ ವಿಶೇಷ ಅಂತ ಹೇಳಿದ್ರೆ ಮಹಾಲಿಂಗೇಶ್ವರನ ದೇವಸ್ಥಾನ ಇದೆಯಲ್ಲ, ಅದೇ ವಿಶೇಷ ಕಣ. ಆದ್ರೆ ಈ ಸಾರಿ ಅಲ್ಲಿ ಕರಡಿ ಮೊದಲು ವಾದ್ಯ ನಡೆಯುತ್ತೆ, ಪಾರಿಜಾತ ನಾಟಕ ನಡೆಯುತ್ತೆ, ನೀನು ಅದಕ್ ಬರ್ಲೇಬೇಕು, ಕರಿಯಕ್ಕೆ ಅಂತಾನೆ ನಾನು ಈಗ ಬಂದಿದ್ದು, ಮನೇಲಿ ಪ್ರತಿಯೊಬ್ರು ತಪ್ಪದೆ ಹಾಜರಿರ್ಬೇಕು ಎಂಬುದಾಗಿ ಕರೆಯೋಲೆಯನ್ನ ಕೊಡ್ತಾಳೆ. ಅದಕ್ಕೆ ರಂಗದಾಸ, ಅಯ್ಯೋ ಈ ಸಾರಿ ನಾನು ಎಕ್ಸಾಮ್ ಎಲ್ಲ ಮುಗಿದಿದೆ, ನಾನ್ ಬಂದೇ ಬರ್ತೀನಿ ಎಂಬುದಾಗಿ ಹೇಳ್ತಾನೆ. ಅಯ್ಯೋ ಎಷ್ಟು ವರ್ಷ ಆಗಿದ್ಯಪ್ಪ ನೀನು ನಮ್ಮ ಊರ್ಗ್ ಬಂದು, ನೀನೆಲ್ ಬರ್ತೀಯ ಬಿಡೋ ಎಂಬುದಾಗಿ ಹೇಳ್ತಾಳೆ. ಜೊತೆಗೆ ಮಹಾಲಕ್ಷ್ಮಿ ಕೇಳ್ತಾಳೆ, ಏನೋ ಮದುವೆ ಯಾವಾಗ ಆಗ್ತೀಯಾ, ಇನ್ನು ಎಜುಕೇಶನ್ ಎಲ್ಲ ಮುಗಿತಲ್ಲ ಎಂಬುದಾಗಿ ಕೇಳ್ತಾಳೆ. ಅದಕ್ಕೆ ರಂಗದಾಸ ಅಂತಾನೆ, ಏನೋ ನಿಮ್ಮೂರಲ್ಲಿ ಏನಾದ್ರು ಹೆಣ್ಗಿನ್ ಹುಡುಕಿದೀಯಾ ಕೇಳ್ತಾನೆ. ಅದಕ್ಕೆ ಮಹಾಲಕ್ಷ್ಮಿ, ಅಯ್ಯೋ ನನ್ ನಾದ್ನಿನೇ ಇದ್ದಾಳೆ ಕಣ, ಆದ್ರೆ ಮಿಡಲ್ ಸ್ಕೂಲ್ ಓದವಳೆ, ನೀನೆಲ್ಲಪ್ಪ ಮದುವೆ ಆಯ್ತೀಯ ಅವಳನ್ನ, ದೊಡ್ಡದಾಗಿ ಓದ್ಬಿಟ್ಟಿದ್ಯಾ ಎಂಬುದಾಗಿ ಹಾಸ್ಯ ಚಟಾಕಿಯನ್ನ ಹಾರಿಸ್ತಾಳೆ. ಅಂತಾನೆ, ಓಹೋ ತಯಾರಿ ಮಾಡ್ಕೊಂಡೇ ಬಂದಿದ್ಯಾ ಹಾಗಾದ್ರೆ ನೀನು ಎಂಬುದಾಗ ಅವನು ಕೂಡ ಖುಷಿಯಾಗಿ ಹೇಳಿ ಅಲ್ಲಿಂದ ಹೊರಡ್ತಾನೆ. ಗಾಂಧಿ ಸರ್ಕಲ್ ಬರ್ತಾನೆ. ಅರಸಪ್ಪನ ಪೆಟ್ಟಿಗೆ ಅಂಗಡಿ ಕಡೆ ಹೋಗ್ಬೇಕಾಗಿದೆ. ಬರ್ತಾನೆ, ನೋಡ್ತಾನೆ. ಅವನ್ ಪೆಟ್ಟಿಗೆ ಅಂಗಡಿಯಲ್ಲಿ ಬೀಡಿ, ಸಿಗರೇಟ್ಗಳು, ಪೆಪ್ಪರ್ಮೆಂಟ್ಗಳು, ಬಿಸ್ಕತ್ಗಳು, ಅಡಿಕೆ, ಹೊಗೆ ಸೊಪ್ಪು, ಕಡ್ಡಿ ಪುಡಿ, ಚಕ್ಕುಲಿ, ಕೋಡ್ಬಳೆ, ಈ ತರದ ಹಲವಾರು ವಸ್ತುಗಳನ್ನ ಪೆಟ್ಟಿ ಅಂಗಡಿಯಲ್ಲಿ ಇಟ್ಕೊಂಡು ವ್ಯಾಪಾರವನ್ನ ಆರಂಭ ಮಾಡಿರ್ತಾನೆ ಈ ಒಂದು ಅರಸಪ್ಪ. ರಂಗದಾಸ ಬರ್ತಾನೆ, ಮೋಟ್ ಕೈ ನೋಡ್ತಾನೆ, ದುಃಖ ಆಗತ್ತೆ. ಅರಸಪ್ಪ ಹೇಳ್ತಾನೆ, ರಂಗದಾಸ ನಿನ್ನ ಸಹಾಯದಿಂದಲೇ ನಾನು ಇಷ್ಟೆಲ್ಲ ಮಾಡಕ್ ಆಗ್ತಿದೆ ಕಣಯ್ಯ ಈಗ ಎಂಬುದಾಗಿ ನೆನ್ಕೋತಾನೆ. ರಂಗದಾಸ, ನಂದೇನಿದೆ ಬಿಡೋ ಅದರಲ್ಲಿ ಎಂಬುದಾಗಿ ಹೇಳ್ತಾನೆ. ಕೊನೆಗೆ ಮನೆಯ ಯೋಗಕ್ಷೇಮನ ವಿಚಾರಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ತಿಮ್ಮಪ್ಪ ಬರ್ತಾನೆ. ತಿಮ್ಮಪ್ಪ ಬಂದು ಹೇಳ್ತಾನೆ, ಏನ್ ರಂಗದಾಸ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ್ಬಿಟ್ಟ, ಎಲ್ಲವೂ ಕೂಡ ಆರಾಮಿದೆಯಾ? ಆದ್ರೆ ಒಂದ್ ವಿಚಾರ, ನಾವು ತುಂಬಾ ದಿನದಿಂದ ಒಂದ್ ವಿಚಾರವನ್ನ ನೀನ್ ಬರ್ಲಿ ಅಂತ ಕಾಯ್ತಿದೋ, ಆ ವಿಚಾರನ ಈಗ ಹೆಂಗೋ ಬಂದಿದ್ಯಾ, ನಾನು ಪ್ರಸ್ತಾಪ ಮಾಡ್ಬಿಡ್ತೀನಿ ಎಂಬುದಾಗಿ ಹೇಳಿ, ಅದೇನಪ್ಪಾ ಅಂತ ಹೇಳಿದ್ರೆ ಒಂದು ಕಾರ್ಮಿಕರ ಸಂಘವನ್ನ ನಾವು ಮಾಡ್ಬೇಕು. ಇದಕ್ಕಾಗಿ ನಮ್ಮ ಊರಿನಲ್ಲಿ ಒಂದು 500 ಜನ ಕೆಲಸಗಾರಿದ್ದಾರೆ. ಈ ಎಲ್ಲರನ್ನ ಸೇರಿಸಿ ಒಂದು ಸಂಘ ಮಾಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ಬಹಳ ಉಪಯೋಗನೂ ಆಯ್ತದೆ ಎಂಬುದಾಗಿ ರಂಗದಾಸನಿಗೆ ತನ್ನ ಅಹವಾಲನ್ನ ಸಲ್ಲಿಸ್ತಾನೆ. ರಂಗದಾಸ ಯೋಚನೆಯನ್ನು ಮಾಡಿ ಒಂದ್ ಅರ್ಧ ಗಂಟೆ ಆಗುತ್ತೆ. ಆ ನಂತರದಲ್ಲಿ ಹೇಳ್ತಾನೆ, ಸಂಘ ಏನೋ ಮಾಡ್ಬೋದು, ಆದ್ರೆ ಹೀಗ್ ಮಾಡಿದ್ರೆ ಒಳಿತು ಅಂತ ಅನ್ಸುತ್ತೆ. ನೋಡು ತಿಮ್ಮಪ್ಪ, ಈ ಸಂಘ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬ ಅಧ್ಯಕ್ಷ ಬೇಕು, ಕಾರ್ಯದರ್ಶಿ ಬೇಕು, ಕೋಶಾಧಿಕಾರಿ ಅಂದ್ರೆ ಖಜಾಂಚಿ ಬೇಕು, ಸದಸ್ಯರು ಬೇಕು. ಇವರೆಲ್ಲ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವ್ಯವಸ್ಥಿತವಾದ ರೀತಿ ನೀತಿ ಬೇಕಾಗತ್ತೆ. ಅದಕ್ಕೆ ಮೊದಲಿಗೆ ನಾವು ಒಂದು ಮನವಿ ಪತ್ರವನ್ನ ರೆಡಿ ಮಾಡೋಣ. ಆ ನಂತರದಲ್ಲಿ ಅದನ್ನ
ಸೈಕ್ಲೋ ಸ್ಟೈಲ್ ಮಾಡಿಸ್ಬಿಡೋಣ, ಅಂದ್ರೆ ಪ್ರಿಂಟ್ ಮಾಡಿಸ್ಬೇಕು, ಮಾಡ್ಸೋಣ. ಒಂದಷ್ಟು ಜನ ಬರ್ತಾರೆ, ಚರ್ಚೆ ಮಾಡೋಣ, ಆನಂತರದಲ್ಲಿ ಸಂಘ ಆಯ್ತದೆ ಎಂಬುದಾಗಿ ಹೇಳ್ತಾನೆ. ಆಗ ತಿಮ್ಮಪ್ಪ ಹೇಳ್ತಾನೆ, ನೋಡು ಅಧ್ಯಕ್ಷ ನೀನೇ ಆಗ್ಬೇಕು, ಕೇಳ್ಕೊತಾನೆ. ರಂಗದಾಸ್ ಅದಕ್ಕೆ ಹೇಳ್ತಾನೆ, ನೋಡು ನಾನ್ ಎಜುಕೇಶನ್ ಮುಗೀತು, ಪಟ್ಟಣಕ್ಕೆ ಹೋಗ್ಬೇಕಾಗತ್ತೆ, ಇನ್ನು ಏನೋ ಕೆಲಸ ಕಾರ್ಯಗಳು ಇರ್ತಾವೆ, ನಾನ್ ಬೇಡ, ಯಾರೋ ಮಾಡಿದ್ರಾಯ್ತು ಬಾ ಎಂಬುದಾಗಿ ಹೇಳಿ ಈ ಪ್ರಿಂಟಿಂಗ್ ಗೆ ಏನೇನ್ ಬೇಕು ಎಲ್ಲವನ್ನ ತಯಾರಿ ಮಾಡ್ಕೋತಾರೆ. ಮನವಿ ಪತ್ರನು ಕೂಡ ರೆಡಿ ಮಾಡ್ಕೋತಾರೆ. ಆ ಮನವಿ ಪತ್ರದಲ್ಲಿ ಹೀಗೆ ಬರೀತಾರೆ, ಕಾರ್ಮಿಕ ಬಾಂಧವರ ಅವಗಾಹನೆಗೆ ಶಿವಪುರದಲ್ಲಿ ಕಾರ್ಮಿಕ ಸಂಘವೊಂದರ ಸಂಘಟನೆಗಾಗಿ ಸದಸ್ಯತ್ವವನ್ನ ಸ್ವೀಕರಿಸಲಾಗುವುದೆಂದು ತಮಗೆ ಸಂತೋಷದಿಂದ ತಿಳಿಸುತ್ತೇವೆ. ಆದ್ದರಿಂದ ಕಾರ್ಮಿಕರೆಲ್ಲರೂ ಕೂಡ ಒಂದು ಕಡೆ ಕುಳಿತು ಸೌಜನ್ಯದಿಂದ ಈ ಕೆಲಸವನ್ನ ಮುಗಿಸ್ಬೇಕಾಗತ್ತೆ. ಈ ಸಂಬಂಧವಾಗಿ ದಿನಾಂಕ 16 ಭಾನುವಾರ ಮಧ್ಯಾಹ್ನ 4 ಗಂಟೆಗೆ ಸರಿಯಾಗಿ ಚೌಡೇಶ್ವರಿ ಗುಡಿಯಲ್ಲಿ ಕಾರ್ಮಿಕರ ಸಭೆಯನ್ನ ಕರೆಯಲಾಗಿದೆ. ತಾವೆಲ್ಲರೂ ಕೂಡ ಆತ್ಮೀಯವಾಗಿ ಅಲ್ಲಿಗೆ ಬಂದು ತಮ್ಮ ಅಮೂಲ್ಯವಾದ ಸಲಹೆಗಳನ್ನ ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸಂಘವನ್ನ ಕಟ್ಟಲು ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆಯನ್ನ ಮಾಡ್ತೇವೆ ಎಂಬುದಾಗಿ ಬರೆದು ಕೊನೆಯಲ್ಲಿ ಇಂತಿ ತಮ್ಮ ಸೇವಾಕಾಂಕ್ಷಿ ಎಸ್.ಕೆ. ತಿಮ್ಮಪ್ಪ ಸಂಚಾಲಕರು ಎಂಬುದಾಗಿ ಬರೆದು ಅದನ್ನ ಪ್ರಿಂಟ್ ಕೊಟ್ಟು ಆ ನಂತರದಲ್ಲಿ ಪ್ರತಿಯೊಬ್ಬರಿಗೆ ಹಂಚಲಾಗುತ್ತೆ. ಈ ಹಂಚಿಕೆಯನ್ನ ಸ್ವತಃ ತಿಮ್ಮಪ್ಪನೇ ಬಹಳ ಸಂತೋಷದಿಂದ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಮೊದಲ ಬಾರಿಗೆ ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಇವನ ಹೆಸರು ಬಂದಿರುತ್ತೆ. ಹೀಗೆ ಎಲ್ಲರಿಗೂ ಹಂಚಿದ ಮೇಲೆ ಅವತ್ತಿನ ದಿನ ಭಾನುವಾರ 200 ಜನ ಆದ್ರೂ ಸೇರ್ಬೋದು ಅಂತ ಅನ್ಕೊಳ್ತಾರೆ. ಸಮಯ ಆಗಿದೆ, ಆದ್ರೆ ಯಾರು ಕೂಡ ಸುಳಿಲೇ ಇಲ್ಲ. 5 ಗಂಟೆ ಆಯ್ತು. ಆ ನಂತರದಲ್ಲಿ ಯಾರೋ ಒಬ್ರು ಇಬ್ರು ಬರ್ತಾ ಇದ್ದಾರೆ. ಹೀಗೆ ಒಂದಷ್ಟು ಜನ ಬಂದು ಸೇರ್ಕೊಳ್ತಾರೆ. ಅಲ್ಲಿದ್ದಂತ ಸೋಮಶೇಖರ ಸ್ವಾಮೀಜಿ ಅವರು ಹೇಳ್ತಾರೆ, ನೋಡ್ರಪ್ಪ ಗಲಾಟೆ ಗಿಲಾಟೆ ಮಾಡ್ಬೇಡಿ, ಎಲ್ಲ ನನ್ ತಲೆ ಮೇಲೆ ಬಂದ್ಬಿಡ್ತದೆ, ಸೈಲೆಂಟ್ ಆಗಿ ಅದೇನ್ ಮಾಡ್ತಾ ಇದಿರೋ ಮಾಡ್ಕೊಂಡು ಹೊರಡಿ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಎಲ್ಲ ಸೇರ್ತಾರೆ. ಮೊದಲ ಬಾರಿಗೆ ರಂಗದಾಸ ವಿವರಣೆ ಮಾಡ್ತಾನೆ. ಕಾರ್ಮಿಕ ಬಲದ ಸಂಘಟನೆ ನಮ್ಮ ಮುಖ್ಯ ಉದ್ದೇಶ ಆಗಿದೆ, ಇದು ಈಡೇರ್ಬೇಕು ಅಂದ್ರೆ ನಿಮ್ಮ ಸಹಕಾರ ಬೇಕು ಎಂಬುದಾಗಿ ಕೇಳ್ಕೊತಾನೆ. ಅಲ್ಲಿ ಯಾರೋ ಒಬ್ರು ಕೇಳ್ತಾರೆ, ಅಲ್ಲಪ್ಪ ಇದರಿಂದ ಸೌಲಭ್ಯಗಳೇನು, ನಮ್ಗೆ ಏನ್ ಸಿಗುತ್ತೆ ಕೇಳ್ತಾರೆ. ಆಗ ರಂಗದಾಸ ಹೇಳ್ತಾನೆ, ನೋಡಿ ಆರೋಗ್ಯದ ಸೌಲಭ್ಯ ಸಿಗುತ್ತೆ, ಅಪಘಾತ ಆದಾಗ ಪರಿಹಾರ ಸಿಗುತ್ತೆ, ಹೆಂಗಸರಿಗೆ ಹೆರಿಗೆ ರಜಾ ಸಿಗುತ್ತೆ, ಮತ್ತೆ ಕೆಲಸ ಮಾಡೋದು 8 ಗಂಟೆ ಸಮಯ ಅಂತಕ್ಕಂತ ಒಂದು ನಿಗದಿ ಇರುತ್ತೆ, ಅದಕ್ಕೆ ಮೀರಿ ಕೆಲಸವನ್ನ ಮಾಡಿಸ್ಕೋಬಾರ್ದು ಅನ್ನೋ ನಿಯಮ ಇರುತ್ತೆ. ಈ ಎಲ್ಲಾ ಸೌಲಭ್ಯಗಳು ಈ ಒಂದು ಕಾರ್ಮಿಕ ಸಂಘಟನೆ ಆದ್ರೆ ಎಲ್ಲರಿಗೂ ದೊರಕ್ತವೆ ಎಂಬುದಾಗಿ ವಿವರಣೆಯನ್ನ ಮಾಡ್ತಾನೆ. ಮತ್ತೊಬ್ಬ ಕಾರ್ಮಿಕ ಹೇಳ್ತಾನೆ, ಇವೆಲ್ಲ ಆಗೋದಿಲ್ಲ ಬಿಡು ರಂಗದಾಸ, ಆಗದೆ ಇರೋ ಮಾತು ಎಂಬುದಾಗಿ ಹೇಳ್ತಾನೆ. ಇನ್ನೊಬ್ಬ ಕಾರ್ಮಿಕ ಹೇಳ್ತಾನೆ, ಅಯ್ಯೋ ಸಂಘಕ್ಕೆ ಮೆಂಬರ್ ಆದ್ರೆ ನಮ್ ತವ ಕೆಲ್ಸಕ್ ಬರ್ಬೇಡಿ ಅಂತ ಆಲ್ರೆಡಿ ಮೂಡ್ಲಯ್ಯನವರು ಕಳ್ಸಿದ್ದಾರೆ, ಏನ್ ಮಾಡೋದು, ನಾವು ಸಂಘದಲ್ಲಿ ಮೆಂಬರ್ ಆದ್ರೆ ನಮಗ್ ಕೆಲ್ಸ ಇರಲ್ಲ, ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಎಂಬುದಾಗಿ ಇನ್ನೊಬ್ಬ ಮಾತಾಡ್ತಾನೆ. ಇಷ್ಟೆಲ್ಲ ಮಾತುಕತೆಗಳಾದ್ರೂ ಕೂಡ ಎಲ್ಲರನ್ನ ಸಮಜಾಯಿಸಿ ಮಾಡಿ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಸಂಘದ ಅಧ್ಯಕ್ಷನಾಗಿ ತಿಮ್ಮಪ್ಪನನ್ನ ಆಯ್ಕೆ ಮಾಡ್ತಾರೆ. ಅರಸಪ್ಪನನ್ನ ಕಾರ್ಯದರ್ಶಿಯಾಗಿ, ಅರಸಪ್ಪನ ತಂದೆಯನ್ನ ಕೋಶಾಧಿಕಾರಿ ಅಥವಾ ಖಜಾಂಚಿಯಾಗಿ ಆಯ್ಕೆಯನ್ನ ಮಾಡ್ತಾರೆ. ಇನ್ನೊಂದಷ್ಟು ಸದಸ್ಯರು ಆಯ್ಕೆ ಆಗ್ತಾರೆ. ಕೊನೆಗೆ ಚೌಡಪ್ಪ ಹೇಳ್ತಾನೆ, ಮಗ ಸಾಹುಕಾರಿಗೆ ಗೊತ್ತಾದ್ರೆ ಇದನ್ನ ಹೊಸ್ಕಾಕ್ಬಿಡ್ತಾರೆ ಬಿಡಪ್ಪ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ರಂಗದಾಸ ಹೇಳ್ತಾನೆ, ಅದೆಲ್ಲ ಆಮೇಲೆ ನೋಡೋಣ ಬಿಡಪ್ಪ ಎಂಬುದಾಗಿ ಸಂಘವನ್ನ ರಚನೆ ಮಾಡಿ ಇಡ್ತಾರೆ. ಮಾರನೆಯ ದಿನ ಮತ್ತೆ ಅರಸಪ್ಪನ ಅಂಗಡಿ ಕಡೆಗೆ ರಂಗದಾಸ ಹೊರಟಿದ್ದಾನೆ. ಅದೇ ಬೀದಿಯಲ್ಲಿ ಬರ್ತಾ ಇದ್ದಾನೆ, ಗಾಂಧಿ ಸರ್ಕಲ್ ಬರ್ತಾನೆ. ಅಲ್ಲಿ ಜನ ಆಲ್ರೆಡಿ ಸೇರ್ಬಿಟ್ಟಿದ್ದಾರೆ. ಬನ್ನು, ಬಿಸ್ಕತ್ತು, ಕೊಬ್ಬರಿ ಮಿಠಾಯಿ, ಪಾಕಿನ ಪಪ್ಪು, ರವೆ ಉಂಡೆ, ಪೆಪ್ಪರ್ ಮಿಂಟೆ, ಹಲಸಿನ ಹಣ್ಣು, ಬೋಂಡ, ಸೌತೆಕಾಯಿ, ಚಟ್ನಿ ಹೀಗೆ ಮುಂತಾದವನ್ನ ಮಾರಾಟ ಮಾಡ್ತಾ ಜನ ಅಲ್ಲಿ ನೆರೆದಿದ್ದಾರೆ. ಜೊತೆಗೆ ಅಲ್ಲೊಬ್ಬ ಹೆಳವನನ್ನ ನೋಡ್ತಾನೆ, ಹೂ ಮಾರುವವಳನ್ನ ನೋಡ್ತಾನೆ, ಗಿಳಿ ಶಾಸ್ತ್ರ ಹೇಳ್ತಕ್ಕಂತ ಓಬಯ್ಯನನ್ನ ನೋಡ್ತಾನೆ. ಹಾಗೆ ಗಿಳಿ ಶಾಸ್ತ್ರ ಹೇಳುವವನ ಕಡೆಗೆ ಹಳ್ಳಿಯಿಂದ ಬಂದಂತ 2 ಹೆಣ್ಣು ಮಕ್ಕಳು ಬರ್ತಾರೆ. ಕೇಳ್ತಾರೆ, ಶಾಸ್ತ್ರ ಹೇಳ್ತೀಯಾ ಅಂತೇಳಿ. ಅಯ್ಯೋ ಶಾಸ್ತ್ರ ಹೇಳ್ತೀನಿ ಬಂದ್ರಮ್ಮ, 8 ಆಣಿ ಕೊಡಿ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, 8 ಆಣಿ ಆಗಕ್ಕಿಲ್ಲ, ನಾವು 4 ಆಣಿ ಕೊಡ್ತೀವಿ ಎಂಬುದಾಗಿ ಚೌಕಾಸಿಯನ್ನ ಮಾಡಿ 4 ಆಣಿಗೆ ಒಪ್ಪಿಸ್ತಾರೆ. ಅದರಲ್ಲಿ ಅವನು 8 ಆಣಿಗೆ ಗಿಳಿ ಶಾಸ್ತ್ರ ಮತ್ತೆ ಕವಡೆ ಶಾಸ್ತ್ರ ಎರಡನ್ನೂ ಕೂಡ ಹೇಳ್ಬೇಕಾಗತ್ತೆ. ಆಕೆ ಕೇಳ್ಕೊತಾಳೆ, ನನ್ನ ಮಗಳಿಗೆ ಮದುವೆ ಆಗ್ತದ ಹೇಳಿ ಎಂಬುದಾಗಿ. ಅವನು ಗಿಳಿಯನ್ನ ಕರೆದು ತಾನು ಕಟ್ಟಿದಂತ ಕಟ್ಟನ್ನ ಬಿಚ್ಚಿ ಒಂದು ಪತ್ರವನ್ನ ತೆಗೆಯುವಂತೆ ಹೇಳ್ತಾನೆ. ಅದು ಒಂದು ಪತ್ರವನ್ನ ತೆಗೆಯುತ್ತೆ. ಅದನ್ನ ತೆಗೆದು ನೋಡ್ತಾನೆ, ಅದು ತಮಿಳ್ನಲ್ಲಿ ಬರ್ದಿರುತ್ತೆ. ನೋಡಮ್ಮ, ಇನ್ನೊಂದು ತಿಂಗಳಲ್ಲಿ ನೀನ್ ಅನ್ಕೊಂಡಿದ್ ಕೆಲ್ಸ ಆಗ್ತೈತೆ, ಹೋಗಮ್ಮ
ಎಂಬುದಾಗಿ ಹೇಳ್ತಾನೆ. ಕೊನೆಗೆ ಕವಡೆಯನ್ನು ಕೂಡ ಬಿಡಿಸ್ತಾನೆ. ಕವಡೆಯಲ್ಲಿ 4 ಸಂಖ್ಯೆ ಬಿದ್ದಿರುತ್ತೆ. ಸಮಸಂಖ್ಯೆ ಆಗದ್ರಿಂದ ಇದು ಶುಭ ಆಗ್ತದೆ ಕಣಮ್ಮ, ಹೋಗಮ್ಮ ಎಂಬುದಾಗಿ ಹೇಳಿ ಕಳಿಸ್ತಾನೆ. ಇದೆಲ್ಲವನ್ನ ರಂಗದಾಸ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಷ್ಟರಲ್ಲಿ ತನಗೆ ಪರಿಚಯ ಇದ್ದಂತ ಯಾರೋ ಒಬ್ಬ ಕಾರ್ಮಿಕ ಅಲ್ಲಿಂದ ಏದುಸಿರು ಬಿಟ್ಕೊಂಡು ಓಡ್ತಾ ಇರ್ತಾನೆ. ಏಯ್, ಎಲ್ಗೋಗ್ತಾ ಇದೆಯೋ, ನಿಂತ್ಕೊಳ್ಳೋ, ಏನಾಯ್ತೋ ಎಂಬುದಾಗಿ ಅವನನ್ನ ನಿಲ್ಸಿ ಕೇಳಿದಾಗ ಅವನು ಎದುರಿಸಿ ಬಿಡ್ತಾ ಹೇಳ್ತಾನೆ, ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ಡಾಕ್ಟರ್ನ ಕರಿಬೇಕು, ಮುದ್ದುಸ್ವಾಮಿ ಅವರಿಗೆ ಸೀರಿಯಸ್ ಆಗಿದೆ ಎಂಬುದಾಗಿ ಓಡ್ಬಿಡ್ತಾನೆ. ಮುದ್ದುಸ್ವಾಮಿಗ ಏನಾಯ್ತು ಇವನಿಗೆ, ಮೊನ್ನೆ ತಾನೇ ಚೆನ್ನಾಗಿದ್ದ, ಏನ್ ಬಂತು ಇವನಿಗೆ ಎಂಬುದಾಗಿ ನೆನ್ಸ್ಕೊಂಡು ಅರಸಪ್ಪನ ಅಂಗಡಿ ಕಡೆಗೆ ಅವನು ಬಂದ್ಬಿಡ್ತಾನೆ. ಇಲ್ಲಿಗೆ 11ನೇ ದೃಶ್ಯ ಮುಗಿಯುತ್ತೆ. ಈಗ 12ನೇ ದೃಶ್ಯಕ್ಕೆ ಹೋಗೋಣ ಬನ್ನಿ. ಈ ದೃಶ್ಯದಲ್ಲಿ ಮುದ್ದುಸ್ವಾಮಿಯ ಮನೆ. ಮುದ್ದುಸ್ವಾಮಿ ಮನೆಯಲ್ಲಿ ಯಥಾಸ್ಥಿತಿ ಕೆಲಸಗಳು ನಡೀತಾ ಇದಾವೆ. ಇವತ್ತಿನ ದಿನ ಮುದ್ದುಸ್ವಾಮಿ ತನ್ನ ತಮ್ಮ ಮೂಡಲೇನನ್ನ ಕರೆದಿದ್ದಾನೆ. ಹೇಳ್ತಾ ಇದ್ದಾನೆ, ನೋಡು, ಪಕ್ಕದಲ್ಲಿ ಯಾವ್ದಾದ್ರು ಒಂದ್ ಮನೆ ಸಿಗುತ್ತಾ ನೋಡು, ನಾವು ಇನ್ನೊಂದ್ 4 ಪವರ್ ಲೂಮ್ ಗಳನ್ನ ಹಾಕೋಣ ಕಣೋ ಎಂಬುದಾಗಿ ಹೇಳ್ತಾನೆ. ಮೂಡಲಯ್ಯ, ವಿಚಾರಿಸ್ತೀನಿ ಬಿಡೋಣ, ಅದಕ್ಕೇನಂತೆ ಹೇಳ್ತಾನೆ. ನೋಡೋ, ಹಾಗೆ ಇನ್ನೊಂದ್ ಮಾತು ಯಾರಿಗೂ ಹೇಳ್ಬೇಡ, ಚೀಫ್ ಮಿನಿಸ್ಟ್ರು ಹೇಳ್ ಕಳ್ಸಿದ್ರು ಕ್ಯಾಬಿನೆಟ್ ಗೆ ನನ್ನ ಸೇರ್ಸ್ಕೋತಾರಂತೆ. ಹಾಗೇನಾದ್ರು ಆದ್ರೆ ನಾನು ಪಟ್ಟಣದಲ್ಲಿ ಹೆಚ್ಚು ಉಳಿಬೇಕಾಗತ್ತೆ ಕಣೋ, ಎಲ್ಲಾ ನೀನೇ ನೋಡ್ಕೋಬೇಕು ಹೇಳದ್ನಂತೆ. ಅದಕ್ಕೆ ಅಣ್ಣನ ಮಾತನ್ನ ಚಾಚೂ ತಪ್ಪದೆ ಪಾಲಿಸ್ತಕ್ಕಂತ ಮೂಡಲಯ್ಯ, ಆಯ್ತು ಬಿಡೋಣ ಎಂಬುದಾಗಿ ಹೇಳ್ತಾನೆ. ಇಷ್ಟಾಯ್ತು. ಮುದ್ದುಸ್ವಾಮಿ ಅವತ್ತಿನ ದಿನ ಸ್ನಾನಕ್ಕೆ ಅಂತ ರೆಡಿ ಆಗಕ್ ಹೋಗ್ತಾ ಇದ್ದಾನೆ. ಮುದ್ದುಸ್ವಾಮಿದ ಒಂದು ಪದ್ಧತಿ ಅದೇನಪ್ಪಾ ಅಂತ ಹೇಳಿದ್ರೆ, ಒಂದೊಂದ್ ದಿನ ಮೊದಲು ಸ್ನಾನ ಮಾಡಿ ಪೂಜೆ ಮುಗಿಸಿ ಆಮೇಲೆ ಕೆಲಸ ಕಾರ್ಯಗಳಿಗೆ ಹೋಗ್ತಾನೆ. ಆದ್ರೆ ಒಂದೊಂದ್ ದಿನ ಮೊದಲು ಕೆಲಸ ಕಾರ್ಯಗಳನ್ನ ಮುಗಿಸಿ ಆನಂತರದಲ್ಲಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂತ. ಇವನಲ್ಲಿ ಈ ತರದ ಪದ್ಧತಿಗಳಿರ್ತವೆ. ಇವತ್ತು ಏಕಾಏಕಿ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಅಮ್ಮನ್ಗೆ ಹೇಳ್ತಾನೆ, ಅಮ್ಮ ನಾ ಸ್ನಾನ ಮಾಡಿ ಬಂದ್ಬಿಡ್ತೀನಿ ಎಂಬುದಾಗಿ. ಇದನ್ ಕೇಳಿಸ್ಕೊಂಡಂತ ಗಿರ್ಜೆ, ಅಯ್ಯಯ್ಯೋ, ನಾನು ನೀರನ್ನ ರೆಡಿ ಮಾಡ್ಬೇಕಲ್ಲ ಅಂತೇಳಿ ಬಚ್ಚಲ್ ಮನೆಗೆ ಹೋಗಿ ಬಿಸಿನೀರೆಲ್ಲ ರೆಡಿ ಮಾಡಿ ಒಲೆಗೆ ಇನ್ನೊಂದಷ್ಟು ಬೆಂಕಿಯನ್ನ ಹಚ್ಚಿ ಆ ನಂತರದಲ್ಲಿ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಹಾಕಿ ಸೋಪನ್ನ ಹುಡುಕ್ತಿರ್ತಾಳೆ. ಕೋಪದಿಂದ ಕೇಳ್ತಾನೆ, ಅದೇನೇ ಹಂಗ್ ಹುಡುಕ್ತಾ ಇದೀಯಾ, ಸೋಪು ಅಂತಾಳೆ. ನಾನು ಹುಡುಕೋತೀನಿ, ಹೋಗು ಅಂತಾನೆ. ಗಿರ್ಜೆಗಂತ ಅನ್ಸುತ್ತೆ, 6 ತಿಂಗಳ ಗರ್ಭಿಣಿ ನಾನು, ಒಂದ್ ಸ್ವಲ್ಪ ಕನಿಕರ ಬೇಡವಾ ಇವನಿಗೆ, ಸ್ವಲ್ಪ ಸಾವಧಾನವಾಗಿ ಮಾತಾಡ್ಸ್ಬಾರ್ತ ನನ್ನ, ಏನ್ ಗಂಡ ಅಂತ ಆಗ್ಬಿಟ್ನೋ ನನ್ಗೆ ಅನ್ಸಿ ಅವಳು ಹೊರಗಡೆ ಬರ್ತಾಳೆ. ಮುದ್ದುಸ್ವಾಮಿ ಬಚ್ಚಲ್ ಮನೆಗೆ ಹೋಗ್ತಾನೆ. ಅವ್ನ್ ಸ್ನಾನ ನಡೀತಾ ಐತೆ. ಇತ್ತ ಕಡೆ ಕಾಫಿ ತಿಂಡಿಗೆ ಅಂತ ಗಿರ್ಜೆ ರೆಡಿ ಮಾಡ್ತಾ ಇದ್ದಾಳೆ. ಎಷ್ಟೋ ಹೊತ್ತಾಗುತ್ತೆ. ಸಂಕಮ್ಮ, ಎಲ್ಲೇ ಅವನ್ಗೆ ಕಾಫಿ ಕೊಟ್ಟೇನೆ ಅಂತಾಳೆ. ಗಿರ್ಜೆ, ಅವ್ರಿನ್ನೂ ಬಂದಿಲ್ಲ ಅತ್ತೆ ಅಂತಾಳೆ. ಯಾಕೆ ಇನ್ನೂ ಬಂದಿಲ್ವಾ? ಕೂಗ್ತಾಳೆ. ಮುದ್ದು ಕೃಷ್ಣ ಅಂತಾಳೆ. ಆ ಕಡೆಯಿಂದ ಮಾತೇ ಇಲ್ಲ. ಹೋಗ್ತಾಳೆ. ಬಚ್ಚಲ್ ಮನೆಯಲ್ಲಿ ಶಬ್ದ ಬರ್ತಾ ಇಲ್ಲ. ಡೋರನ್ನ ಬಡಿತಾಳೆ, ಆಗೂ ಶಬ್ದ ಇಲ್ಲ. ಕೂಗ್ತಾಳೆ, ಭಯ ಆಗುತ್ತೆ. ಮೂಡ್ಲಯ್ಯನ್ ಕರೀತಾಳೆ. ಮೂಡ್ಲಯ್ಯ, ಬಾರೋ ಇಲ್ಲಿ, ಇವನ್ ಯಾಕೋ ಶಬ್ದನೆ ಮಾಡ್ತಿಲ್ಲ ಅಂತಾಳೆ. ಮೂಡ್ಲಯ್ಯ ಹೋಗಿ ಹಾಗೆ ಕಿಟಕಿಯಲ್ಲಿ ನೋಡ್ತಾನೆ, ತನ್ನ ಅಣ್ಣ ಅಂಗಾತ ಬಚ್ಚಲ ಮನೆಯಲ್ಲಿ ಬಿದ್ಬಿಟ್ಟಿದ್ದಾನೆ. ಭಯ ಆಗ್ಬಿಡುತ್ತೆ. ಆಳುಗಳನ್ನ ಕರ್ಕೊಂಡ್ ಬಂದು ಆ ಡೋರನ್ನ ಮೀಟಿ ತೆಗೆದು ಒಳಗ್ ಹೋಗ್ತಾರೆ. ಅವನ್ ಬಿದ್ದಿರ್ತಕ್ಕಂತ ಅವನನ್ನ ಒಂದು ಪಂಚೆಯನ್ನ ಸುತ್ಕೊಂಡು ಹೊರಗಡೆ ಎತ್ಕೊಂಡ್ ಬಂದು ಮಲಗಿಸ್ತಾರೆ. ಮೈ ಇನ್ನೂ ಬಿಸಿ ಇದೆ. ಯಾರೋ ಡಾಕ್ಟ್ರು ಅಂದ್ರಂತೆ. ತಕ್ಷಣದಲ್ಲಿ ಡಾಕ್ಟ್ರು ಕರೆಸ್ತಾರೆ. ಬಂದಂತ ಡಾಕ್ಟ್ರು ಪಿಸುದನಿಯಲ್ಲಿ ಇದು ಹಾರ್ಟ್ ಅಟ್ಯಾಕ್ ಅಂತ ಅನ್ಕೋತಾರೆ. ಆ ನಂತರದಲ್ಲಿ ಒಂದಷ್ಟು ಶುಶ್ರೂಷೆಯನ್ನ ಮಾಡ್ತಾ ಇದಾರೆ. ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ನ ಮಾಡ್ತಾ ಇದಾರೆ. ಮೂಡ್ಲೈನ್ ಹೇಳದಂತೆ, ಮೂಡ್ಲಯ್ಯ ಅವ್ರ ಬಾಯಿಂದ ಹುಸರ್ನ ಹಾಕಪ್ಪ ಅಂದ್ರಂತೆ. ಮೂಡ್ಲಯ್ಯ ಬಾಯನ್ನ ಕಚ್ಚಿ ಹುಸರ್ನ ಹಾಕ್ತಾ ಇದ್ದಾನೆ. ಕೊನೆಗೆ ಇದು ನನ್ ಕೈಲಿ ಆಗಲ್ಲ, ಆ ದಿಸೆಯಿಂದಾಗಿ ಈ ಒಂದು ಡ್ಯೂಟಿ ಡಾಕ್ಟರ್ನ ಬರೋಳ್ ಬಿಡೋಣ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಅಂತ ಹೇಳಿ ಹೋಗಿ ಡ್ಯೂಟಿ ಡಾಕ್ಟರ್ನ ಕರ್ಕೊಂಡ್ ಬನ್ನಿ, ಜೊತೆಗೆ ಆಕ್ಸಿಜನ್ ಸಿಲಿಂಡರ್ ತಗೊಂಡ್ ಬರೋದು ಮರಿಬೇಡಿ ಅಂತಂತೆ ಯಾರೋ ಓಡಿದ್ರು. ಆ ಕಡೆಯಿಂದ ಡಾಕ್ಟರ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಇತ್ತ ಕಡೆ ಡಾಕ್ಟ್ರು ನೋಡ್ತಾರೆ, ಎಂಥ ಸಾವಿದು, ಅಕ್ಯೂಟ್ ಕಾರ್ಡಿಯಾಕ್ ಇನ್ಫಾರ್ಕ್ಷನ್ಸ್ ನಿಂದ ಬಂದಿರತಕ್ಕಂತ ಒಂದು ಸಾವಿದು, ಎಂಥ ಸುಖದ ಸಾವು. ಈ ಸಾವಿನ ಹೊಣೆಯನ್ನ ನಾನು ಹಾಕೋದು ಬೇಡ, ದೊಡ್ಡ ಮನುಷ್ಯರು ಬೇರೆ, ಆ ಡಾಕ್ಟ್ರೇ ಬರ್ಲಿ, ಅವ್ರ ಕೈಲಿಂದಲೇ ಹೇಳ್ಸೋಣ. ಈ ಶಂಕದಿಂದ ಬಂದೇನೆ ತೀರ್ಥ ಒಳ್ಳೇದಾಗೋದು ಎಂಬುದಾಗಿ ಹೇಳಿ ಅವರು ವೇಟ್ ಮಾಡ್ತಾ ಇರ್ತಾರೆ. ಆ ಕಡೆಯಿಂದ ಕಾರ್ ಬಂದ್ ನಿಲ್ಲುತ್ತೆ. ಡಾಕ್ಟರ್ ಬರ್ತಾರೆ, ಸಿಲಿಂಡರ್ ಜೊತೆಗೆ ಬರುತ್ತೆ, ಆಕ್ಸಿಜನ್ ನ ಕೊಡ್ತಾರೆ, ಎಲ್ಲ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಮೆಡಿಕಲ್ ಆಫೀಸರ್ಗೂ ಕೂಡ ಗೊತ್ತಾಗಿದೆ ಆಲ್ರೆಡಿ ಬಾಡಿ ಹೋಗಿದೆ ಅಂತ ಹೇಳಿ. ಆದ್ರೂ ಕೂಡ ಟ್ರೀಟ್ಮೆಂಟ್ ಮಾಡುವ ಒಂದು ನಾಟಕವನ್ನ ಆಡ್ತಾರೆ. ಕೊನೆಗೆ ಖಿನ್ನರಾಗಿ ನುಡಿತಾರಂತೆ, ಐ ಆಮ್ ಸಾರಿ, ಇನ್ನೇನು ನಾನ್ ಮಾಡಕ್ ಆಗೋದಿಲ್ಲ, ಈಸ್ ಡೆಡ್ ಅಂತಾರೆ. ಹಿಂಗ ಅಂದ ತಕ್ಷಣದಲ್ಲೇ ಸಂಕಮ್ಮ, ನಾಗಲಕ್ಷ್ಮಿ ಎಲ್ಲೊಂದ್ ಕಡೆ ಗೊಳ್ಳೋ ಅಂತ ಬಡ್ಕೊಳ್ಳೋದಕ್ ಶುರು ಮಾಡ್ಬಿಡ್ತಾರೆ. ಮೂಡಲಯ್ಯನೋ ಬಹಳ ಗಾಬರಿ ಆಗೋಗ್ಬಿಡತ್ತೆ. ಗಿರ್ಜೆ ಮುಖವನ್ನ ಮುಚ್ಕೊಂಡ್ ಅಳ್ತಾ ಇದ್ದಾಳೆ.
ಸುದ್ದಿ ಉಗ್ರಪ್ಪನ್ಗೆ ಹೋಗುತ್ತೆ. ಉಗ್ರಪ್ಪ ಬರ್ತಾನೆ, ಇನ್ನು ಎಲ್ಲ ಕಾರ್ಯಗಳನ್ನ ಇವನೇ ವಹಿಸ್ಕೊಂಡ್ ಮಾಡ್ಬೇಕು. ಸೀನಪ್ಪನ್ ಮನೆಗೆ ಹೋಗಿ ಚಟ್ಟದ ಸಾಮಾನುಗಳನ್ನ ತರೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ರಿ ಅಂತಾನೆ. ಯಾರೋ ಹೇಳ್ತಾನೆ ಸೀನಪ್ಪ ಸುಮ್ನೆ ಬರೋದಿಲ್ಲ, ದುಡ್ಡು ಕೊಡ್ಬೇಕು ಅಂತಾರೆ. ತಗೊಂಡೋಗೋ ಎಂಬುದಾಗಿ ಹೇಳಿ ಕೊಟ್ಟು ಕರೆಸ್ತಾರೆ. ಈ ದಫನ್ ಕಾರ್ಯಕ್ಕೆ ಎಲ್ಲವನ್ನ ಮಾಡ್ಬೇಕು. ಮೂಡಲಯ್ಯ ಇನ್ನು ಪಟ್ಟಣಕ್ಕೆ ಇವನ್ ಜೊತೆಗಾರರಿಗೆ ಹೇಳ್ಬೇಕು, ಸ್ನೇಹಿತರಿಗೆ ಹೇಳ್ಬೇಕು ಎಂಬುದಾಗಿ ಎಲ್ಲರಿಗೂ ಕೂಡ ಫೋನ್ ಮಾಡಿ ಮೂಡಲಯ್ಯ ತಿಳಿಸ್ತಾನೆ. ಆ ಕಡೆಯಿಂದ ಒಂದಷ್ಟು ರಾಜಕೀಯದವ್ರು ಬಂದ್ಬಿಡ್ತಾರೆ. ಬಂದಂತವ್ರು ಹೇಳ್ತಾರಂತೆ, ಇದು ಯಾರು ತುಂಬಲಾಗದಂತ ನಷ್ಟ, ಇದು ಶಿವಪುರದ ಸುಪುತ್ರನ ಕಣ್ಮರೆಯಿಂದ ನಮಗೆಲ್ಲ ದೊಡ್ಡ ಆಘಾತ ಆಗಿದೆ ಎಂಬುದಾಗಿ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರಂತೆ. ಪತ್ರಿಕೆಯವರು ಬಂದು ಅದನ್ನ ಬರ್ಕೊಂಡು ಸುದ್ದಿಯನ್ನ ಮಾಡ್ತಾರೆ. ಚಟ್ಟ ರೆಡಿ ಆಯ್ತು. ಆ ನಂತರದಲ್ಲಿ ಹನುಮಶೆಟ್ಟಿ ಹೇಳ್ತಾನೆ, ಇನ್ನು ಸ್ನಾನನೂ ಮಾಡಿಸೋ ಆಗಿಲ್ಲ, ಒಳ್ಳೆ ಸಾವಿವನಿಗೆ ಅವನೇ ಸ್ನಾನ ಮಾಡ್ಕೊಬಿಟ್ಟಿದ್ದಾನೆ, ಬೇಡ್ರಪ್ಪ ಎಂಬುದಾಗಿ ಹೇಳ್ತಾರೆ. ಆ ನಂತರದಲ್ಲಿ ಚಟ್ಟಕ್ಕೆ ಕೂರ್ಸಿ ಕೊನೆಯ ಪೂಜೆಯನ್ನ ಮಾಡ್ಲಿಕ್ಕೆ ಗಿರ್ಜಿಯನ್ನ ಕರೀತಾರೆ. ಯಾರು ಅಂದ್ರಂತೆ, ನಿನ್ನ ಗಂಡನಿಗೆ ಕೊನೆ ಸಾರಿ ಪೂಜೆ ಮಾಡ್ಕೊಬಿಡಮ್ಮ ಎಂಬುದಾಗಿ ಹೇಳಿದ್ರಂತೆ. ಬರ್ತಾಳೆ, ಪೂಜೆ ಮಾಡಕ್ ಹೋಗಿ ಅವನನ್ನ ನೋಡ್ತಾಳೆ, ಚಿಟಾರ್ ಚೀರಿ ಬಿದ್ದೋಗ್ತಾಳೆ. ಅದಕ್ಕೆ ಯಾರೋ ಅಲ್ಲಿ ಅಂದ್ರಂತೆ, ಇವಳು ಗರ್ಭಿಣಿ ಹೆಂಗ್ಸೋ, ಒಂದು ನಿದ್ದೆಯ ಇಂಜೆಕ್ಷನ್ ಅನ್ನ ಕೊಡಿಸ್ಬಿಡಿ, ಇನ್ನು ಇವಳು ಬರೋದ್ ಬೇಡ ಎಂಬುದಾಗಿ ಅವಳನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಮೌನವೋ ಮೌನ. ಎಲ್ಲ ಕಾರ್ಯ ಮುಗಿಯುತ್ತೆ. ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದಫನ್ ಆಗುತ್ತೆ. ಅಲ್ಲಿ ಮೊದಲ ಬಾರಿ ಈ ಮೂಡಲಯ್ಯ ಮಣ್ಣನ್ನ ಹಾಕ್ತಾನೆ. ಆ ನಂತರದ ಎಲ್ಲರೂ ಕೂಡ ಬಂದು ಮಣ್ಣನ್ನ ಹಾಕಿ ದಫನ್ ಕಾರ್ಯವನ್ನ ಮುಗಿಸ್ತಾರೆ. 3ನೇ ದಿನಕ್ಕೆ ಕಾಳು ಹಾಕುವ ಒಂದು ಶಾಸ್ತ್ರವನ್ನ ಮಾಡ್ತಾರೆ. 11ನೆಯ ದಿನಕ್ಕೆ ಈ ಒಂದು ದಿವಸದ ಕಾರ್ಯವನ್ನ ಮಾಡ್ತಾರೆ. ಆನಂತರದಲ್ಲಿ ವಸ್ತಿಯನ್ನ ಶಿವಪುರದ ಕೆರೆಗೆ ಮೂಡಲಯ್ಯ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಅಪ್ಪಿ ತಪ್ಪಿಯು ಹಿಂದಕ್ಕೆ ತಿರುಗಿ ನೋಡ್ಬೇಡ್ರಪ್ಪ ಎಂಬುದಾಗಿ ಅಲ್ಲಿನ ಒಂದು ಶಾಸ್ತ್ರ ಮಾಡುವ ಜನ ಹೇಳ್ತಾರೆ. ಹಾಗೆ ಎಲ್ಲವನ್ನ ಮುಗಿಸಿ ಮನೆಗ್ ಬರ್ತಾನೆ. 12ನೆಯ ದಿನ ಒಂದು ಊಟದ ಶಾಸ್ತ್ರ ಮಾಡ್ಬೇಕಾಗತ್ತೆ. ಆ ಶಾಸ್ತ್ರವನ್ನ ಅವತ್ತಿನ ದಿನ ಮಾಡ್ತಾರೆ. ಅವತ್ತಿನ ದಿನ ಮೂಡಲಯ್ಯ ಕೂಡ ಊಟವನ್ನ ಮಾಡ್ಬೇಕಾಗತ್ತೆ. 12ನೆಯ ದಿನ ಸೂತಕವನ್ನ ಕಳೆಯುವ ದಿನ. ಅವತ್ತು ಗಿರ್ಜೆಗೆ ಒಬ್ಬ ವಿಧವೆಯನ್ನ ಕರೆಸ್ತಾರೆ. ಆ ವಿಧವೆಯ ಹೆಸರು ಬಸಮ್ಮ ಅಂತೇಳಿ. ಅವಳು ಬರ್ತಾಳೆ. ಇವಳಿಗೆ ಸಿಂಗಾರವನ್ನ ಮಾಡ್ತಾಳೆ. ಅರಿಶಿಣ, ಕುಂಕುಮ, ಬಳೆ, ಹೂವು, ಸೀರೆ ಎಲ್ಲವನ್ನ ತೊಡಿಸಿ 3 ಹಾದಿ ಕೂಡುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಬಳೆಯನ್ನ ಹೊಡೆದು, ಹೂವನ್ನ ಕಿತ್ತಾಕಿ, ತಾಳಿಯನ್ನ ಕಿತ್ತಾಕಿ ಆ ಶಾಸ್ತ್ರವನ್ನ ಮುಗಿಸಿ ವಿಧವೆಯ ಶಾಸ್ತ್ರವನ್ನ ಮಾಡಿ ಮುಗಿಸ್ಕೊಡ್ತಾಳೆ. ಅವತ್ತಿನ ದಿನಾನೇ ಕಾಗೆಗಳಿಗೆ ಊಟವನ್ನ ಇಡಬೇಕು, ಜನರಿಗೆ ಊಟವನ್ನ ಹಾಕ್ಬೇಕಂತೆ. ಎಲ್ಲ ಅವತ್ತಿನ ದಿನ ಈ ಒಂದು ಕೋಸಂಬರಿ, ಒಬ್ಬಿಟ್ಟು, ಪಾಯಸ ಎಲ್ಲವನ್ನ ಮಾಡಿರ್ತಾರೆ. ಜನ ಬಹಳ ಚೆನ್ನಾಗಿದೆ, ತುಂಬಾ ದಿನ ಆಯ್ತು ತಿಂದು ಎಂಬುದಾಗಿ ಬಹಳ ಚೆನ್ನಾಗಿ ತಿಂತಿರ್ತಾರೆ. ಸಂಕಮ್ಮ ನೋಡ್ತಾಳೆ, ಮುಂಡೆ ಮಕ್ಳೇ ತಿಂದೋಗಿ, ಏನ್ ಮಾಡೋದು, ನಾವು ದುಃಖದಲ್ಲಿದ್ರೆ ನೀವು ಚೆನ್ನಾಗಿ ತಿಂತಾ ಇದೀರಿ ಎಂಬುದಾಗಿ ಬೈಕೊಳ್ತಾಳೆ. ಅವತ್ತಿನ ಶಾಸ್ತ್ರವು ಕೂಡ ಮುಗಿಯುತ್ತದೆ. ಹೀಗೆ ದಿನ ಕಳೀತಾ ಐತೆ. ಗಿರ್ಜೆ ಯಾರ ಜೊತೆನೂ ಮಾತಾಡಲ್ಲ. ಒಂಥರ ತಾನೇ ಒಂಟಿಯಾಗಿ ಕುಳಿತಿರ್ತಾಳೆ. ಏನ್ ಕೆಲ್ಸನೋ ಅವಳ ಕೈಲಿ ಆಗ್ತಾ ಇಲ್ಲ. ಈ ನಡುವೆ ಸಂಕಮ್ಮ ಹೇಳ್ತಾಳೆ, ನಿನ್ ಕಾಲ್ ಗುಣನೇ ಕೆಟ್ಟದ್ದಕ್ಕೆ ಕಾರಣ ಆಯ್ತು, ನಿನ್ನಿಂದಲೇ ನನ್ ಮಗ ಸತ್ತಿದ್ದು ಎಂಬುದಾಗಿ ಈ ಸಾವನ್ನ ಅವಳ ತಲೆಗೆ ಕಟ್ಟೋಕೆ ಹೋಗ್ತಾಳೆ. ಎಲ್ಲೋ ಒಂದ್ ಕಡೆ ಸುಮ್ಮನೆ ಇರಲ್ಲ. ದಿನೇ ದಿನೇ ಜಾಸ್ತಿ ಮಾಡ್ತಾ ಇರ್ತಾಳೆ ಸಂಕಮ್ಮ. ಎಲ್ಲಾರು ಕುಂತ್ಕೊಂಡಿದ್ರೆ ಏನೇ ಮುದೇವಿ ಹಿಂಗ್ ಕುಳ್ತಿದ್ಯಾ, ಕಾಫಿ ಮಾಡಲ್ವಾ, ಅದು ಮಾಡಲ್ವಾ, ಇದು ಮಾಡಲ್ವಾ ಅಂತ ಬೈತಿರ್ತಾಳೆ. ಇನ್ನು ಗಿರ್ಜೆಗಂತ ಅನ್ಸುತ್ತೆ, ಆ ರಂಗದಾಸ, ಅಚ್ಚೋದ ಸರೋವರ, ಶಿವನ ಕೆರೆ ಏನೆಲ್ಲ ಇತ್ತು, ನಾನು ಈ ಮನೆಗ್ ಬಂದು ಸಿಕ್ಕಾಕೊಂಡು ಹೀಗ ಆಗ್ಬಿಟ್ಟೆ ಎಂಬುದಾಗಿ ಅವಳ ಕಣ್ಣಲ್ಲಿ ನೀರನ್ನ ತುಂಬ್ಕೋತಾಳೆ. ಏನೂ ಮಾಡ್ಬೇಕಾದಂತಹ ಸ್ಥಿತಿನಲ್ಲಿ ಅವಳಿರ್ತಾಳೆ. ಹೀಗೆ ಗಿರ್ಜೆ ಕಾಲವನ್ನ ಕಳೀತಿರ್ತಾಳೆ. ಗಂಡ ಸತ್ತ ಮೇಲೆ ಅವಳು ಕೊಠಡಿಯಲ್ಲಿ ಮಲಗ್ತಿರಲ್ಲ. ಈ ಒಂದು ಕೋಣೆಯ ಮನೆಯಲ್ಲಿ ಮಲಗಿ ಅಭ್ಯಾಸ ಮಾಡ್ಕೊಂಡಿರ್ತಾಳೆ. ಒಂದಿನ ಹೀಗೆ ಕೋಣೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಲೈಟ್ ಅನ್ನ ಹಾಕಿ ಅಲ್ಲೇ ಮಲಗ್ಬಿಟ್ಟಿದ್ದಾಳೆ. ಮಧ್ಯರಾತ್ರಿ ಆಗಿದೆ. ಮೂಡ್ಲಯ್ಯ ಬಚ್ಚಲ ಮನೆ ಕಡೆಗೆ ಹೋಗ್ಬೇಕು ಅಂತ ಹೇಳಿ ಬಚ್ಚಲ ಮನೆ ಕಡೆ ಹೋಗ್ತಾನೆ. ಹೋಗಿ ಆ ಕಡೆಯಿಂದ ಬರ್ತಾ ಇರ್ತಾನೆ. ನೋಡ್ತಾನೆ, ಈ ಗಿರ್ಜೆ ಅಡುಗೆ ಮನೇಲಿ ಮಲಗಿದ್ದಾಳೆ. ನೋಡ್ದ, ಬಟ್ಟೆ ಬೇರೆ ಅಸ್ತವ್ಯಸ್ತವಾಗಿದೆ. ಹಂಚ್ಕೋದ. ಗಿರ್ಜೆ ಮೇಲೆ ಆಸೆ ಆಯ್ತು. ತನ್ನ ಮೂತಿಯನ್ನ ಅವಳ ಮುಖದ ಕಡೆ ತಗೊಂಡು ಹೋಗ್ತಿರ್ತಾನೆ. ಗಿರ್ಜೆ ಕಣ್ ಬಿಟ್ಬಿಡ್ತಾಳೆ. ತಕ್ಷಣ ಚೀರ್ತಾಳೆ. ಅವನು ಓಡೋಟೋಗ್ಬಿಡ್ತಾನೆ. ಮನೆಯವ್ರಿಗೆ ಎಚ್ಚರ ಆಗುತ್ತೆ. ಸಂಕಮ್ಮ, ನಾಗಲಕ್ಷ್ಮಿ ಓಡ್ ಬರ್ತಾರೆ. ಏನಾಯ್ತೆ ನಿನ್ಗೆ ಅಂತ ಕೇಳ್ತಾರೆ. ಕನ್ಸ್ ಬಿತ್ತು ಅತ್ತೆ ಎಂಬುದಾಗಿ ಹೇಳ್ತಾಳೆ. ಈ ಕಾಲದಲ್ಲಿ ನಿನ್ಗೆ ಯಾವ ಕನ್ಸು, ಅಲ್ಕೋ ಎಂಬುದಾಗಿ ಹೇಳಿ ಅವ್ರು ಓಡ್ಬಿಡ್ತಾರೆ. ಮಾರನೆಯ ದಿನ ಉಗ್ರಪ್ಪ ತನ್ನ ಮಗಳ ಮನೆಗೆ ಬಂದಿದ್ದಾರೆ. ಬಂದು ಸಂಕಮ್ಮನನ್ನ ಕೇಳ್ತಾರೆ, ಸ್ವಲ್ಪ ದಿನ ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ. ಅಷ್ಟರಲ್ಲೇ ಕಾಫಿ ಕೊಡುವ ನೆಪದಲ್ಲಿ ಗಿರ್ಜೆ, ನಾನು ಮನೆಗ್ ಬಂದ್ಬಿಡ್ತೀನಪ್ಪ ಎಂಬುದಾಗಿ ಹೇಳಿರ್ತಾಳೆ. ಈ ಆಸೆನ ವ್ಯಕ್ತಪಡಿಸಿದ ಮೇಲೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಉಗ್ರಪ್ಪ ಈ ಸಂಕಮ್ಮನಿಗೆ ಹೇಳ್ತಾರೆ, ನೋಡಿ ಅವ್ರು ತೀರೋದ ಮೇಲೆ ಅದೇ ನೆನಪಲ್ಲಿ ಮನೇಲಿ ಇದ್ರೆ ಇವಳಿಗೆ ಸರಿ ಇಲ್ಲ, ಸ್ವಲ್ಪ ದಿನ ನಮ್ಮ ಮನೇಲಿ ಬರ್ಲಿ, ಜಾಗ ಚೇಂಜ್ ಆಗುತ್ತೆ ಎಂಬುದಾಗಿ ಅವಳಿಗೆ ಸ್ವಲ್ಪ
ಪುಸ್ಲಾಯಿಸ್ತಾನೆ. ಆ ಸಂದರ್ಭದಲ್ಲಿ ಸಂಕಮ್ಮ ಆಯ್ತು ಬೇಗ ಕಳ್ಸಿಕೊಟ್ಬಿಡಿ ಎಂಬುದಾಗಿ ಗಿರ್ಜೆಯನ್ನ ಕಳ್ಸಿಕೊಡ್ತಾಳೆ. ಗಿರ್ಜೆ ತನ್ನ ಮನೆಗೆ ಬರ್ತಾಳೆ. ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ, ಆದ್ರೂ ಕೂಡ ತನ್ನ ಎಲ್ಲಾ ಘಟನೆಗಳನ್ನ ಮರೆಯಕ್ಕೆ ಅವಳ ಕೈಲಿ ಆಗ್ತಾ ಇಲ್ಲ. ಮನೆಗೆ ಕಮಲೆ ಬರ್ತಾಳೆ. ಕಮಲೆ ಜೊತೆಲಿ ಒಂದಷ್ಟು ಮಾತುಕತೆನ ಆಡ್ತಾಳೆ. ಕಮಲೆ ರಂಗದಾಸನ ಮಾತನ್ನ ಹೇಳ್ತಾಳೆ. ರಂಗದಾಸ ಸಿಕ್ತಾನೆ ಕಣೆ, ಜೊತೆಗೆ ಒಂದು ಸಂಘವನ್ನ ಮಾಡಿದ್ದಾನೆ ಕಣೆ, ಅವನ ಎಕ್ಸಾಮ್ ಗಳೆಲ್ಲ ಮುಗೀತು ಕಣೆ, ಒಳ್ಳೆ ಹೆಸರಿದೆ ಕಣೆ ಎಂಬುದಾಗಿ ಹೇಳ್ತಾ ಹೋಗ್ತಾಳೆ. ಎಲ್ಲೋ ಒಂದ್ ಕಡೆ ಗಿರ್ಜೆಗೆ ಕೋಪ ಬರುತ್ತೆ. ಇವಳೇನಾದ್ರು ರಂಗದಾಸನ ಇಷ್ಟಪಡ್ತಿದ್ದಾಳ, ಯಾಕೆ ಇಷ್ಟೆಲ್ಲ ಉಗುಳ್ತಿದ್ದಾಳೆ ಅಂತ ಹೇಳಿ ಕೊನೆಗೆ ಕೇಳ್ತಾಳೆ, ನೀನು ಅವನ ಜೊತೆ ಮಾತಾಡ್ತೀಯ ಅಂತ ಕೇಳ್ತಾಳೆ. ಅವನೆಲ್ಲೇ ಮಾತಾಡ್ತಾನೆ, ಮಾತಾಡ್ಸಿದ್ರು ಮಾತಾಡ್ದಂಗ್ ಹೋಗ್ಬಿಡ್ತಾನೆ ಅಂತಾಳೆ. ಆಗ ಇವಳು ಸ್ವಲ್ಪ ಸಮಾಧಾನ ಆಗುತ್ತೆ. ಕೊನೆಗೆ ನೆನ್ಸ್ಕೊತಾಳೆ, ಓದಿದಾನೆ, ಪಟ್ಟಣದಲ್ಲಿ ಅವನ್ ಜೊತೆಲಿ ಓದ್ ಹುಡುಗಿಯರು ಯಾರೋ ಒಳ್ಳೆಯವ್ರು ಇರ್ತಾರೆ, ಮದುವೆ ಆಗಿ ಅವ್ನ್ ಚೆನ್ನಾಗಿದ್ರೆ ಸಾಕಪ್ಪ ಎಂಬುದಾಗಿ ಹಾರಿಸ್ತಾಳೆ. ಹೀಗೆ ತನ್ನ ಮನೆಯಲ್ಲಿ ಒಂದು ವಾರ ಬಹಳ ಖುಷಿಯಿಂದಲೇ ಕಳೀತಾಳೆ. ಮತ್ತೆ ಗಂಡನ ಮನೆಗೆ ಬರ್ಬೇಕು ಬಂದಿದ್ದಾಳೆ. ಆದ್ರೆ ಗಂಡನ ಮನೆಯಲ್ಲಿ ವಾತಾವರಣವೇ ಬದಲಾಗಿದೆ. ಬಂದ ಹಾಗೇನೆ ಈ ಸಂಕಮ್ಮ ಹೇಳ್ತಾಳೆ, ಏನೇ ಚಿನಾಲಿ, ಮೂಡಲಯ್ಯ ಏನೇನೋ ಮಾಡ್ದ ಅಂತ ಹೇಳ್ಬಿಟ್ಟಂತಲ್ಲೇ, ಏನೇ ಅದು ಎಂಬುದಾಗಿ ಕೇಳ್ತಾಳೆ. ಅದಕ್ಕೆ ಗಿರ್ಜೆ ನಾನು ಹೇಳ್ದೆ ಅತ್ತೆ, ನಾನ್ ಏನೂ ಹೇಳಿಲ್ಲ ಎಂಬುದಾಗಿ ಹೇಳ್ತಾಳೆ. ಅಲ್ಲ ಕಣೆ, ಏನೇನೆ ಹೇಳ್ದಂತೆ, ಅವನ್ನೇ ಕೇಳಲೇನೆ, ಸುಳ್ಳು ಹೇಳ್ತೇನೆ ಎಂಬುದಾಗಿ ಒಂದಷ್ಟು ದಬಾಯಿಸ್ತಾಳೆ. ಕೊನೆಗೆ ಗಿರ್ಜೆಗಂತ ಅನ್ಸುತ್ತೆ, ಈ ಮೂಡಲಯ್ಯನ ಪಾಪ ಕೂಪದಲ್ಲಿ ನಾನು ಬಿದ್ದು ಸಾಯ್ಬೇಕಾಗತ್ತೆ, ನಾನೇನಾದ್ರೂ ಇದೇ ಮನೇಲಿ ಇದ್ರೆ ಎಂಬುದಾಗಿ ಅನ್ಸುತ್ತೆ. ಮತ್ತೆರಡು ದಿನ ಕಳೆಯುತ್ತೆ. ಒಂದಿನ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಅತ್ತೆ ಹೇಳ್ತಾಳೆ, ಆ ಮೂಡ್ಲೈನ್ಗೆ ಕಾಫಿ ಕೊಟ್ಟೇನೆ ಕೇಳ್ತಾಳೆ. ಇಲ್ಲ ನಾನ್ ಕೊಡಲ್ಲ, ನಾಗಲಕ್ಷ್ಮಿ ಬೇಕಾದ್ರೆ ಕಳ್ಸಿ ಎಂಬುದಾಗಿ ಹೇಳ್ಬಿಡ್ತಾಳೆ. ಹಿಂಗ ಅಂತಿದ್ದ ಹಾಗೆ ಸಂಕಮ್ಮನಿಗೆ ಕೋಪ ಬಂದು, ಬೇವರ್ಸಿ ಮುಂಡೆ, ನಾನ್ ಹೇಳ್ದಂಗ್ ಕೇಳು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗು ಅಂತಾಳೆ. ಗಿರ್ಜೆಗಿದೇ ಬೇಕಾಗುತ್ತೆ. ಹೌದಾ, ನಾನು ಹೋಗ್ತೀನಿ ಎಂಬುದಾಗಿ ತನ್ನ ಕೊಠಡಿಗೆ ಹೋಗಿ ಬಟ್ಟೆಗಳನ್ನ ತುಂಬ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಸಂಕಮ್ಮ ಬಂದು, ಒಡವೆ ಎಲ್ಲ ಇಲ್ಲೇ ಹುಟ್ಟು ಹೋಗ್ಬೇಕು, ಒಡವೆ ತಕೋ ಹೋಗ್ಬಾರ್ದು ಅಂತಾಳೆ. ಅಯ್ಯೋ ನಿಮ್ ಒಡವೆನ ನೀವೇ ಇಟ್ಕೊಳ್ಳಿ ಎಂಬುದಾಗಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಹೊಸಲ್ ದಾಟಬೇಕು. ಸಂಕಮ್ಮ ಬಂದ್ ಹೇಳ್ತಾಳೆ, ನೋಡೆ, ಗಂಡು ಮಗನ್ನ ಹೆತ್ರೆ ಮಾತ್ರ ಇಲ್ಲಿಗ್ ಬಾ, ಇಲ್ಲ ಅಂದ್ರೆ ಬರ್ಬೇಡ ಅಂತಾಳೆ. ಗಿರ್ಜೆ ಆಯ್ತು ಅಂತ ಹೇಳಿ ಆ ಒಂದು ಹೊಸಲನ್ನ ದಾಟಿ ಹೋಗ್ತಾಳೆ. ಹೋಗ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅನ್ಕೋತಾಳೆ, ನನ್ಗೆ ಹೆಣ್ಣು ಮಗುನೇ ಆಗ್ಲಿ ಅಂತ ಹೇಳಿ. ಕೊನೆಗೆ ಹಾದಿಯಲ್ಲಿ ಬರ್ತಾ ಇದ್ದಾಳೆ. ಸಂಕೋಚ ಆಗತ್ತೆ. ಜನ ಏನಂದಾರು, ನಾನೊಬ್ಳೆ ಹೀಗೆ ಹೋಗ್ತಾ ಇದ್ದೀನಿ ಬಟ್ಟೆನೆಲ್ಲ ತುಂಬಿಕೊಂಡು ಅಂತ ಅನ್ಸುತ್ತೆ. ಆದ್ರೆ ಧೈರ್ಯ ಮಾಡ್ತಾಳೆ. ಜನ ಏನಂದ್ರೇನು, ನನ್ನ ಬದುಕು ಯಾರು ಸರಿ ಮಾಡಲ್ವಲ್ಲ ಅಂತ ಹೇಳಿ ಧೈರ್ಯ ಮಾಡಿ ಅಪ್ಪನ ಮನೆಯ ಕಡೆಗೆ ಬರ್ತಾಳೆ. ಇದಿಷ್ಟು 12ನೇ ದೃಶ್ಯದ ಸಾರ. ಈಗ 13ನೇ ದೃಶ್ಯ. ಈ ದೃಶ್ಯದಲ್ಲಿ ರಂಗದಾಸ, ಗಂಗಾಧರ ಹಾಸ್ಟೆಲ್ ಅಲ್ಲಿ ಇದ್ದಾರೆ. ಇಬ್ರು ಕೂಡ ಊಟ ಮಾಡಿ ರೂಮ್ ಕಡೆಗೆ ಬಂದಿದ್ದಾರೆ. ಬಂದ ಸಂದರ್ಭದಲ್ಲಿ ಗಂಗಾಧರ ಅಂತಾನೆ, ಹಾಳೂಟ, ಒಂದ್ ಸ್ವಲ್ಪವೂ ಚೆನ್ನಾಗಿರಲ್ಲ, ಬರೀ ಅನ್ನ ಸಾರು, ನೀರ್ ಮಜ್ಜಿಗೆ, ಗತಿ ಇಲ್ಲದ್ಗೆ ಒಂದ್ ಪಲ್ಯ, ಏನ್ ಊಟನೋ, ಒಂದ್ ಮೊಸರಿಲ್ಲ, ಒಂದ್ ತುಪ್ಪ ಇಲ್ಲ, ಏನಂದ್ರೆ ಏನಿಲ್ಲ ಅಂತ ಹೇಳಿ ಗೊಣ್ಗುಡ್ತಾ ಇರ್ತಾನೆ. ತಕ್ಷಣ ರಂಗದಾಸ ಅಂತಾನೆ, ಅಲ್ಲ ಕಣೋ, ಪುಕ್ಕಟೆ ಊಟ ಸಿಕ್ಕುವಾಗ ಇನ್ ಹೆಂಗೋ ಕೊಡ್ತಾರೆ, ಒಂದ್ ಕೆಲ್ಸ ಮಾಡು, ನಿನ್ಗೆ ಈ ಊಟ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಹೋಟೆಲ್ಗಳಿದಾವೆ, ಹೋಗು ಎಂಬುದಾಗಿ ಹೇಳ್ತಾನೆ. ರಂಗದಾಸನು ಮಾತ್ರ ಈ ಊಟನೇ ಸಾಕು ಅಂತ ಅನ್ಸುತ್ತೆ. ಗಂಗಾಧರ ಮುಂದುವರೆದು ಹೇಳ್ತಾನೆ, ಅಲ್ಲ ಕಣೋ, ಆ ಬ್ರಾಹ್ಮಣರ ಹಾಸ್ಟೆಲ್ಗಳು ನೋಡೋ, ಎಷ್ಟೊಂದು ಚೆನ್ನಾಗಿ ಊಟ ಕೊಡ್ತಾರೆ, ಎಂಥಂತ ಅಡುಗೆ ಮಾಡ್ತಾರೆ, ಯಾರು ಇದ್ದಾರೆ ಅಂತಾನೆ. ಅದಕ್ಕೆ ರಂಗದಾಸ, ಒಂದ್ ಕೆಲ್ಸ ಮಾಡು, ನೀನು ಅಲ್ಲೇ ಹೋಗಿ ಸೇರ್ಕೊಬಿಡು, ಒಳ್ಳೇದಾಗುತ್ತೆ. ಅದಕ್ಕೆ ಗಂಗಾಧರ, ನಮ್ಮಂಥವ್ರನ್ನ ಯಾರೋ ಸೇರ್ಸ್ಕೋತಾರೆ, ನಾವು ಶೂದ್ರ ಮುಂಡೆವು, ಏನ್ ಮಾಡಕ್ಕಾಗತ್ತೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ರಂಗದಾಸ, ಹಾಗನ್ಬೇಡ ಕಣ, ಮನುಷ್ಯನಿಗೆ ಬೆಲೆ ಸಿಗೋದು ಅವನ ಜಾತಿಯಿಂದಲ್ಲ ಕಣ, ಅವನ ಸಾಧನೆಯಿಂದ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಗಂಗಾಧರ, ನೀನ್ ಬಿಡಪ್ಪ, ದೊಡ್ಡ ಮಾತನ್ನೇ ಆಡ್ತೀಯ, ಈ ಬ್ರಾಹ್ಮಣರನ್ನ ನಿರ್ನಾಮ ಮಾಡ್ಬಿಡ್ಬೇಕ ಕಣ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ರಂಗದಾಸ, ನೋಡೋ, ಈ ಬ್ರಾಹ್ಮಣರು ಅಂತ ಯಾಕೆ ಈ ತರ ನಿನಗೆ ಸಿಟ್ಟು? ಬ್ರಾಹ್ಮಣರಲ್ಲೂ ಬಡವರಿಲ್ವೇನೋ, ನಮ್ಮ ನೇಕಾರರಲ್ಲೂ ಶ್ರೀಮಂತರಿಲ್ವೇನೋ? ನೋಡೋ, ಶೋಷಣೆ ಮಾಡೋದಕ್ಕೆ ಇಂಥದ್ದೇ ವರ್ಗ ಅಂತ ಬೇಕಾಗಿಲ್ಲ ಕಣ, ಶೋಷಣೆ ಮಾಡೋರು ಮಾಡ್ತಾನೆ ಇರ್ತಾರೆ. ನೋಡು, ನಿಮ್ ತಂದೆ ನಮ್ಮಂಥವ್ರನ್ನ ಎಕ್ಸ್ಪ್ಲೈಟ್ ಮಾಡಿಲ್ವೇನೋ, ಇದೇ ಉದಾಹರಣೆ ಅಲ್ವೇನೋ? ಆದ್ರೆ ಎಷ್ಟೋ ಬ್ರಾಹ್ಮಣರಿಗೆ ಹೊಟ್ಟೆಗೆ ಊಟ ಇಲ್ದೇನೆ ಸಾಯ್ತಿರೋದಿಲ್ವೇನೋ, ಆಗ ಅವ್ರನ್ನ ನಿರ್ನಾಮ ಮಾಡಕ್ಕಾಗುತ್ತೇನೋ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಗಂಗಾಧರ, ಒಳ್ಳೆ ಬ್ರಾಹ್ಮಣನಾಗೆ ಮಾತನಾಡ್ತೀಯಪ್ಪ, ನಾನು
ನನ್ ತಂದೆನ ದ್ವೇಷಿಸ್ತೀನಿ, ಅದಕ್ಕೆ ತಾನೇ ನಾನು ಕೂಡ ಅವ್ರಂಗಲ್ಲಿ ಇರಬಾರ್ದು ಅಂತ ಹೇಳಿ ಹಾಸ್ಟೆಲ್ ಸೇರ್ಕೊಂಡಿರೋದು. ಆದ್ರೂ ಈ ಬ್ರಾಹ್ಮಣರು ಸಹಸ್ರ ವರ್ಷಗಳಿಂದ ಈ ತಳವರ್ಗಗಳನ್ನ ತುಳಿತಾನೆ ಬಂದಿದ್ದಾರೆ ಕಣೋ, ಅವ್ರ ಮೇಲೆ ಸೇಡ್ ತೀರ್ಸ್ಕೋಬೇಡ ಅಂತೀಯ ನೀನು ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ರಂಗದಾಸ, ನೋಡು, ಒಂದು ಜಾತಿ ಮಾಡಿದ ತಪ್ಪನ್ನೇ ಇನ್ನೊಬ್ರು ಮಾಡ್ಬೇಕೇನೋ, ಇದು ನಿನ್ಗೆ ಸರಿ ಅಂತ ಅನ್ಸುತ್ತಾ ಎಂಬುದಾಗಿ ಮರುಪ್ರಶ್ನೆನ ಹಾಕ್ತಾನೆ. ಗಂಗಾಧರನ್ಗೆ ಸಿಟ್ಟು ಬರುತ್ತೆ, ಒಂದು ಸಿಗರೇಟ್ ಹಚ್ತಾನೆ. ರಂಗದಾಸ ಇನ್ನೇನಾದ್ರೂ ಮಾತನಾಡ್ಬೋದು ಅಂತ ಕಾಯ್ತಿರ್ತಾನೆ, ಆದ್ರೆ ರಂಗದಾಸ ಏನನ್ನೂ ಮಾತನಾಡ್ತಾ ಇಲ್ಲ. ಕೊನೆಗೆ ರಂಗದಾಸ ಹೇಳ್ತಾನೆ, ನೋಡೋ, ನಿನ್ ಕೈಗೆ ಅಧಿಕಾರ ಬಂದ್ರೆ ನೀನು ಅದೇ ತಪ್ಪನ್ನ ಮಾಡ್ತೀಯ, ಆದ್ರೆ ಈಗ ಅದು ಮುಖ್ಯ ಅಲ್ಲ ಕಣೋ. ನೋಡು, ಈಗ ಎಷ್ಟೋ ಜನ ನೇಕಾರರಲ್ಲ, ಬಟ್ಟೆಯ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಇಟ್ಟಿದ್ದಾರೆ, ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ಎಷ್ಟೋ ಜನ ನೇಕಾರರು ಈ ಮಗ್ಗಗಳನ್ನೇ ಬಿಟ್ಟು ಬೇರೆ ಬೇರೆ ಉದ್ಯೋಗ ಮಾಡ್ತಿದ್ದಾರೆ. ನಮ್ಮ ಹಾಗೆ ಗೊತ್ತಿಲ್ವೇನೋ ಇದೆಲ್ಲ. ಈಗ ಜಾತಿ ಮುಖ್ಯ ಅಲ್ಲ ಕಣೋ. ನೋಡೋ, ನನ್ಗಂತೂ ಈ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಇದು ಯಾವಾಗ್ಲೂ ಅಭಿವೃದ್ಧಿಗೆ ಮಾರ್ಗ ಆಗುತ್ತೆ ಕಣೋ ಎಂಬುದಾಗಿ ಹೇಳ್ತಾನೆ. ಇದಕ್ಕೆ ಗಂಗಾಧರ, ಯಾವ ಅಭಿವೃದ್ಧಿಯೋ? ದೇಶದ್ದು ಕಣೋ, ಜನಾಂಗದ್ದು ಕಣೋ. ದೇಶದ್ದು. ಚೆನ್ನಾಗಿ ಹೇಳ್ದೆ. ದೇಶದ ಉದ್ಧಾರ ಕಟ್ಕೊಂಡು ನನ್ಗೇನೋ ಆಗ್ಬೇಕು, ನಾನು ಸರಿಯಾಗಿ ಬದುಕ್ಬೇಕು, ಅದು ನನಗೆ ಬಹಳ ಮುಖ್ಯ ಎಂಬುದಾಗಿ ಗಂಗಾಧರ ನುಡಿತಾನೆ. ರಂಗದಾಸ, ನೀನು ಸ್ವಾರ್ಥಿ ಆಗ್ಬಿಟ್ಟೆ ಕಣೋ. ಗಂಗಾಧರ, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳಿಬೇಡ. ನೀನು ಜಾತಿ ವಿಷಯ ಮರೆಯೋದಕ್ಕೆ ಪ್ರಯತ್ನ ಪಡು, ನಿನ್ ಬದುಕು ಸುಂದರವಾಗಿರತ್ತೆ ಎಂಬುದಾಗಿ ಹಿತವಚನವನ್ನ ರಂಗದಾಸ ಹೇಳ್ತಾನೆ. ಅದಕ್ಕೆ ಗಂಗಾಧರ, ಇಲ್ಲ ಕಣ, ನಂಗೆ ಜಾತಿ ಬೇಕು, ಯಾಕಂದ್ರೆ ಅದರಿಂದ ನನಗೆ ಉಪಯೋಗ ಆಗುತ್ತೆ. ಈಗ ಈ ಹಾಸ್ಟೆಲ್ ಅಲ್ಲಿ ಸೀಟ್ ಸಿಕ್ಕಿರೋದು ಅದರಿಂದೇ ಅಲ್ವೇ, ಜೊತೆಗೆ ನಾನು ಮುಂದೆ ಉದ್ಯೋಗಕ್ಕೆ ಹೋದ್ರೆ ಅದೇ ಅಲ್ವೇನೋ ಬೇಕಾಗಿರೋದು ಎಂಬುದಾಗಿ ಜಾತಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ. ಆಗ ರಂಗದಾಸ, ಸರಿ ಬಿಡು, ಈ ಜನ, ಈ ದೇಶ ಯಾವತ್ತಿಗೂ ಉದ್ಧಾರ ಆಗೋದಿಲ್ಲ ಎಂಬುದಾಗಿ ನುಡಿತಾನೆ. ಸರಿ, ಇಷ್ಟೆಲ್ಲಾ ಮಾತುಕತೆ ಆಗುತ್ತೆ. ರೂಮ್ ಒಳಗಡೆ ಯಾಕೋ ಒಂಥರ ಸ್ವಲ್ಪ ಸೆಕೆ ಅಂತ ಅನ್ಸುತ್ತೆ. ಹೊರಗೋಗೋಣ ಅಂತ ಬರ್ತಾನೆ. ಹೊರಗ್ ನೋಡ್ತಾನೆ, ಅಲ್ಲಲ್ಲಿ ಕಾರಿಡಾರ್ ಅಲ್ಲಿ ಹುಡುಗರೆಲ್ಲ ಹಾಡ್ ಹಾಕೊಂಡು ಇನ್ನೇನೇನೋ ಮಾತುಗಳಾಡ್ಕೊಂಡು ಕಾಲ ಕಳೀತಿರ್ತಾರೆ. ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಮುಂದೆ ಬರ್ತಾನೆ. ಒಂದು ಉದ್ಯಾನವನ ಸಿಗತ್ತೆ, ಅಲ್ಲಿ ಬಂದು ಕುಳಿತುಕೊತಾನೆ. ಸಂಡೆ ಆದ್ರಿಂದ ಜನ ಅಲ್ಗೂ ಕೂಡ ಬರೋದಕ್ಕೆ ಆರಂಭ ಮಾಡ್ತಾರೆ. ಓಹ್, ಇಲ್ಲೂ ಕೂಡ ಜನ ಬಂದ್ರು ಅಂತ ಹೇಳಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಪ್ರೊಫೆಸರ್ ಸಾಂಬಶಿವನ್ ನೆನಪಾಗ್ಬಿಡ್ತಾರೆ. ಅಲ್ಲಿಗೆ ಹೋಗೋಣ, ಹೇಗೂ ಅವರು ಫ್ರೀ ಆಗಿರ್ತಾರೆ, ನಾನು ಹೋದ್ರೆ ಏನು ತಪ್ಪು ತಿಳ್ಕೊಳಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗ್ತಾನೆ. ಡೋರ್ ಹತ್ರ ಹೋಗಿ ಬೆಲ್ ಮಾಡ್ತಾನೆ. ಸಾಂಬಶಿವನ್ ನೋಡ್ತಾರೆ. ಓಹೋಹೋ, ರಂಗದಾಸ ಬಾರಯ್ಯ ಎಂಬುದಾಗಿ ಒಳಗಡೆ ಕರೆದು ಮುರುಗನ್ಗೆ ಹೇಳ್ತಾರೆ. ಮುರುಗನ್, 2 ಲೋಟ ಚಹಾ ಮಾಡ್ಕೊಂಡು ತಗೋಬಪ್ಪ ಎಂಬುದಾಗಿ ಹೇಳ್ತಾರೆ. ತಕ್ಷಣ ರಂಗದಾಸ, ಸರ್, ನಾನ್ ಚಹಾ ಕುಡಿಯೋದಿಲ್ಲ ಸರ್ ಅಂತಾನೆ. ಚಹಾ 2 ಲೋಟ ನೀನು ಒಂದಲ್ಲಯ್ಯ, 2 ನನ್ಗೆ ಕಣಯ್ಯ, ನೀನ್ ಬಾರಯ್ಯ ಎಂಬುದಾಗಿ ಹೇಳಿ ಅವನ್ ಕರೆದು ಕೂರಿಸ್ಕೊಂಡು ಮಾತನ್ನ ಆರಂಭ ಮಾಡ್ತಾರೆ. ನೋಡಯ್ಯ, ನೀನು ಕಳೆದ ವರ್ಷ ಒಳ್ಳೆ ಅಧ್ಯಯನ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ, ರ್ಯಾಂಕ್ ಬಂದಿದ್ಯಲ್ವಯ್ಯ, ಈ ವರ್ಷನೂ ಅದಕ್ಕೆ ಪ್ರಯತ್ನ ಮಾಡಯ್ಯ, ಹಿಂದೆ ಹೋಗ್ಬೇಡ ಎಂಬುದಾಗಿ ಹೇಳ್ತಾರೆ. ರಂಗದಾಸ, ನಿಮ್ಮ ಆಶೀರ್ವಾದ ಸರ್, ಖಂಡಿತ ಮಾಡ್ತೇನೆ ಎಂಬುದಾಗಿ ಹೇಳಿ ಮಾತುಕತೆಯನ್ನ ಮುಂದುವರಿಸ್ತಾರೆ. ರಂಗದಾಸ ಹೇಳ್ತಾನೆ, ಸರ್, ಈ ಬಾಕುಡ ಹರಿಜನರು ಅಂತಿದ್ದಾರೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇವರು ಈ ನೇಕಾರ ಜನದಲ್ಲಿ ಏನು ಜಾಡರು ಚಾಲ್ಯರು ಅಂತಿದ್ದಾರೋ ಇವ್ರ ಮನೆಯಲ್ಲಿ ಊಟ ಮಾಡೋದಿಲ್ವಂತೆ ಸರ್. ಅಂದ್ರೆ ಇವರು ನೇಕಾರರನ್ನೇ ದೂರ ಮಾಡ್ತಾರೆ, ಕೆಳವರ್ಗದವರು ಅಂತ ನೋಡ್ತಾರಲ್ಲ ಸರ್ ಎಂಬುದಾಗಿ ಪ್ರಶ್ನೆಯನ್ನ ಸಾಂಬಶಿವನಿಗೆ ಹಾಕ್ತಾರೆ. ನೋಡಯ್ಯ, ಅದು ಹೀಗಿರ್ಬೇಕು. ನೋಡು, ಈ ನೇಕಾರರು ಈ ಹರಿಜನರು ಒಂದೇ ವರ್ಗದಲ್ಲಿ ಮೂಲದಲ್ಲಿ ಇದ್ರೇನೋ, ಆದ್ರೆ ಮುಂದೆ ಬರ್ತಾ ಬರ್ತಾ ಅವರು ಎಲೆಗಳನ್ನೇ ತೊಟ್ಕೊಂಡು ಜೀವನವನ್ನ ಮಾಡ್ತಾ ಇದ್ರು. ಇವರು ಸೆಣಬಿನಿಂದ ದಾರಗಳನ್ನ ಮಾಡಿ ಅದರಿಂದ ಬಟ್ಟೆಗಳನ್ನ ಮಾಡ್ಕೊಂಡು ಉಡೋದಕ್ಕೆ ಆರಂಭ ಮಾಡಿದ್ರೇನೋ, ಆಗ ಹರಿಜನರು ಓ ಇವರು ಬೇರೆ ಅಂತ ಹೇಳಿ ಬಹಿಷ್ಕಾರ ಹಾಕಿರ್ಬೇಕು. ಆ ಉದ್ದೇಶದಿಂದ ಬೇರೆ ಬೇರೆ ಅಂತ ಭಾವಿಸ್ಬೋದು ಕಣಯ್ಯ ಎಂಬುದಾಗಿ ವಿವರಣೆಯನ್ನ ಕೊಡ್ತಾರೆ. ಅಷ್ಟರಲ್ಲಿ ಮುರುಗನ್ 2 ಲೋಟ ಚಹಾವನ್ನ ತರ್ತಾರೆ. ತಂದಂತ ಸಂದರ್ಭದಲ್ಲಿ ತಗೊಳಯ್ಯ, ನನ್ನ ಪಾಲಿನ ಚಹಾ ಕುಡಿಯಯ್ಯ ಎಂಬುದಾಗಿ ಹೇಳಿ ಅವನಿಗೂ ಕೂಡ ಚಹಾವನ್ನ ಕೊಡ್ತಾರೆ. ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆದಂತ ಸಂದರ್ಭದಲ್ಲಿ ಯಾಕೋ ಈ ಕೊಠಡಿ ಸ್ವಲ್ಪ ಸಫೋಕೇಟ್ ಆಗ್ತಾ ಇದೆ, ಹೊರಗಡೆ ಗಾಳಿ ಸಿಗುತ್ತೆ, ಬಾರಯ್ಯ ಹೊರಗೋಗೋಣ ಎಂಬುದಾಗಿ ಕರ್ಕೊಂಡು ಮನೆಯ ಮುಂದೆ ಒಂದು ಉದ್ಯಾನ ಇರುತ್ತೆ, ಅಲ್ಲಿಗೆ ಬರ್ತಾರೆ. ಬಂದು ಕೇಳ್ತಾರೆ ಸಾಂಬಶಿವನ್, ನೋಡಿಯಾ, ನಿಂದು ಎಮ್ಮೆ ಆದ್ಮೇಲೆ
ಕಂಪ್ಯಾರಿಟಿವ್ ಸ್ಟಡಿ ಆಫ್ ವಿವಿಂಗ್ ಕಮ್ಯುನಿಟೀಸ್ ಅಂತಕ್ಕಂತ ಒಂದು ವಿಚಾರವನ್ನು ತೆಗೆದುಕೊಂಡು ಒಂದು ಥೀಸಿಸ್ ಬರಿಬೋದು ಕಣಯ್ಯ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ರಂಗದಾಸ, ಸಾರ್ ನನಗೆ ಡಾಕ್ಟರೇಟ್ ಮಾಡುವ ಆಸೆ ಇಲ್ಲ ಸಾರ್ ಹೇಳ್ತಾನೆ. ಸಾಂಬಶಿವನ್ ಯಾಕಯ್ಯ ಅಂತಾರೆ. ಸಾರ್ ನಮ್ಮ ಮನೆಯಲ್ಲಿ ದುಡಿಯೋದು ಒಂದ್ ಕೈ, ನಮ್ಮಪ್ಪ ಈಗ ಕಾಯಿಲೆ ಬಿದ್ದಿದ್ದಾನೆ, ನಾನೇ ನೋಡ್ಕೋಬೇಕು ಸರ್ ಮನೆನ, ಅದಕ್ಕೆ ಒಂದು ಉದ್ಯೋಗ ಹುಡುಕ್ತೀನಿ ಸರ್ ಎಂಬುದಾಗಿ ಹೇಳ್ತಾನೆ. ಓಹೋ, ಒಂದು ಉದ್ಯೋಗ ತೆಗೆದುಕೊಂಡು ಮದುವೆ ಮಾಡ್ಕೊಂಡು ಲೈಫ್ ಸೆಟ್ಲ್ ಆಗ್ಬೇಕು ಅಂತಿದ್ಯೇನಯ್ಯ ಎಂಬುದಾಗಿ ಛೇಡಿಸ್ತಾರೆ. ಅದಕ್ಕೆ ರಂಗದಾಸ, ಹಾಗೇನು ಇಲ್ಲ ಸರ್ ಎಂಬುದಾಗಿ ಹೇಳಿದಾಗ, ನೋಡಯ್ಯ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗೋ, ನಿನ್ನ ಕೆಲಸದಲ್ಲಿ ಸಹಕಾರ ಮಾಡೋ ಹುಡುಗಿ ಆದ್ರೆ ನಿನ್ನ ಬೆಳವಣಿಗೆ ಆಗುತ್ತೆ ಕಣಯ್ಯ ಎಂಬುದಾಗೂ ಕೂಡ ಹಿತವಚನವನ್ನ ಹೇಳ್ತಾರೆ. ಅಷ್ಟರಲ್ಲಿ ರಂಗದಾಸ, ಸರ್ ನನ್ನೊಂದು ಪ್ರಶ್ನೆ ಇದೆ ಸರ್, ಈ ಕೆಳವರ್ಗದ ಜನ ತಾವು ಬ್ರಾಹ್ಮಣರ ತರ ಆಗ್ಬೇಕು ಅಂತ ಬಯಸ್ತಾರಲ್ಲ ಸರ್, ಇದು ಯಾಕೆ ಎಂಬುದಾಗಿ ಪ್ರಶ್ನೆಯನ್ನ ಸಾಂಬಶಿವನ್ಗೆ ಹಾಕ್ತಾನೆ. ಸಾಂಬಶಿವನ್ ಸ್ವಲ್ಪ ತಡೆದು ಉತ್ತರವನ್ನ ಕೊಡ್ತಾರೆ. ನೋಡಿಯ, ನೀನು ಏಣಿ ಹತ್ತುತ್ತಾ ಇರುವಾಗ ಮೇಲ್ ನೋಡ್ಕೋ ಹತ್ತತೀಯ, ಕೆಳಗ್ ನೋಡ್ಕೋ ಹತ್ತತೀಯನಯ್ಯ ಎಂಬುದಾಗಿ ಮರು ಪ್ರಶ್ನೆಯನ್ನ ಹಾಕಿ ಉತ್ತರವನ್ನ ಅದರಲ್ಲೇ ಹುಡುಕಿ ಕೊಟ್ಬಿಡ್ತಾರೆ. ಅದಕ್ಕೆ ರಂಗದಾಸ, ಸಾರ್ ಸಮಾಜವಾದ ಬರ್ಬೇಕು ಸರ್, ಇದೆಲ್ಲ ಸರಿಯಾಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಈ ಧರ್ಮ ಅನ್ನೋದು ಆದಷ್ಟು ಕಡಿಮೆ ಆಗ್ಬಿಡ್ಬೇಕು ಸರ್ ಎಂಬುದಾಗಿ ಮರು ಮಾತನ್ನ ಆಡ್ತಾನೆ. ಅದಕ್ಕೆ ಸಾಂಬಶಿವನ್ ಹೇಳ್ತಾರೆ, ನೋಡಯ್ಯ ಕನ್ಸಿರ್ಬೇಕು ಕಣಯ್ಯ, ಈ ಸಮಾಜವನ್ನ ಉದ್ಧಾರ ಮಾಡೋ ಮನ್ಸಿರ್ಬೇಕು ಕಣಯ್ಯ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ರಂಗದಾಸ, ಸಾರ್ ಕನ್ಸು ಕಟ್ಟೋ ಆಸೆ ಇರೋರು ತಾನೇ ಅದನ್ನ ನನ್ಸು ಮಾಡೋದಕ್ಕೆ ಪ್ರಯತ್ನ ಪಡ್ತಾರಲ್ವಾ ಎಂಬುದಾಗಿ ಉತ್ತರವನ್ನು ಕೊಡ್ತಾನೆ. ಸಾಂಬಶಿವನ್ ಅದಕ್ಕೆ ತನ್ನ ಕೈಯನ್ನ ಮುಂದೆ ಚಾಚಿ ಶೇಕ್ ಹ್ಯಾಂಡ್ ಕೊಟ್ಟು, ವಿಶ್ ಯು ಆಲ್ ದ ಬೆಸ್ಟ್ ಕಣಯ್ಯ ಎಂಬುದಾಗಿ ವಿಶ್ ಮಾಡ್ತಾರೆ. ಇಷ್ಟು ಮಾತನಾಡಿ ಅಲ್ಲಿಂದ ರಂಗದಾಸ ಹೊರಡ್ತಾನೆ. ಬರ್ತಾ ಬರ್ತಾ ಅನ್ಕೋತಾನೆ, ಕನಸು ಕಟ್ಟೋರು ಅದನ್ನ ನಿಜ ಮಾಡ್ಕೋಬಹುದು, ಸಾಧ್ಯನಾ? ಗಿರ್ಜೆ ಬಗ್ಗೆ ಕನಸಿತ್ತು, ಸಾಧ್ಯ ಆಯ್ತಾ? ಅದು ಆರಂಭದಲ್ಲೇ ಮುರಿದು ಬಿತ್ತು. ಈಗ ಗಿರ್ಜೆ ಒಂದೇ ವರ್ಷದಲ್ಲಿ ವಿಧವೆಯಾಗಿದ್ದಾಳೆ. ಎಂಥ ಕನ್ಸು, ಏನ್ ನನ್ಸು, ಎಷ್ಟೆಲ್ಲ ಗೊಂದಲಗಳು ಎಂಬುದಾಗಿ ನೆನ್ಸ್ಕೊಂಡು, ಓ ನಾನು ಆ ಮುದ್ದು ಸ್ವಾಮಿ ಕೋಪದ ಮೇಲೆ ಗಿರ್ಜಿಯನ್ನ ನೋಡೋಕೆ ಹೋಗ್ಲಿಲ್ಲ. ಈಗ ಊರ್ಗೋದ ತಕ್ಷಣದಲ್ಲಿ ಒಮ್ಮೆ ಉಗ್ರಪ್ಪನ ಮನೆಗೆ ಹೋಗಿ ಅದು ಇಲ್ಲೇ ಇದ್ದಾಗ ಗಿರ್ಜೆ ನೋಡ್ ಬಂದ್ಬಿಡ್ಬೇಕು ಎಂಬುದಾಗಿ ತೀರ್ಮಾನ ಮಾಡ್ಕೊಂಡು ಹಾಸ್ಟೆಲ್ ಕಡೆ ಬರ್ತಾನೆ. ಇದಿಷ್ಟು 13ನೇ ದೃಶ್ಯ. ಈಗ 14ನೇ ದೃಶ್ಯಕ್ಕೆ ಹೋಗೋಣ. ಈ ದೃಶ್ಯದಲ್ಲಿ ಉಗ್ರಪ್ಪನ ಮನೆ, ಗಿರ್ಜೆಗೆ ಹೆರಿಗೆಯಾಗಿ 3 ತಿಂಗಳು ಕಳೆದಿದೆ. ಮಗು ಬಹಳ ಶಾಂತ ಸ್ವಭಾವದ ಮಗು, ಎಲ್ಲರ ಕೈಯಲ್ಲಿ ಆಟ ಆಡುತ್ತೆ. ಬಂದವರೆಲ್ಲ ಇದು ನಿನ್ನಂಗಿದೆ, ಇದು ಅವ್ರ ಅಪ್ಪನಂಗಿದೆ ಎಂಬುದಾಗಿ ಹೇಳಿ ಒಂದಷ್ಟು ಆಟ ಆಡಿಸಿ ಹೋಗ್ತಿರ್ತಾರೆ. ಗಿರ್ಜೆಗೆ ಇದು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಹಾಲು ಉಣ್ಸಿದ್ರೆ ಸಾಕು ಆರಾಮಾಗಿ ನಿದ್ರೆ ಮಾಡುತ್ತೆ, ಒಂದಷ್ಟು ಕೈಗಳಲ್ಲಿ ಓಡಾಡುತ್ತೆ. ಉಗ್ರಪ್ಪ ಅಂತೂ ಮೊಮ್ಮಗಳು ಇಷ್ಟ ಇದ್ರು ಕೂಡ ಯಾವತ್ತೂ ಎತ್ತುಕೊಂಡಿಲ್ಲ, ಹಾಗೆ ಕಾಲವನ್ನ ಕಳೀತಾ ಇದ್ದಾನೆ. ಇಂಥ ಸಂದರ್ಭ ಇರುವಾಗ ಒಂದಿನ ಗಿರ್ಜೆ ಮುಂದೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ. ಅಲ್ಲಮ್ಮ, ನಮ್ ಬೀಗ್ರು ಒಂದಿನಾದ್ರೂ ಈ ಮಗು ನೋಡಕ್ಕೆ ಅಂತ ಬರ್ಬಾರ್ತಮ್ಮ ಎಂಬುದಾಗಿ ಗಿರ್ಜೆಯನ್ನ ಕೇಳ್ತಾನೆ. ಗಿರ್ಜೆ ಅದಕ್ಕೆ ಬರ್ದಿರಿಲ್ಲ ಬಿಡಪ್ಪ, ಒಳ್ಳೇದೇ ಆಯ್ತು ಎಂಬುದಾಗಿ ತಾತ್ಸಾರವನ್ನ ವ್ಯಕ್ತಪಡಿಸ್ತಾಳೆ. ಅದಕ್ಕೆ ಉಗ್ರಪ್ಪ, ಹಂಗಂದ್ರೆ ಆಗ್ತದೇನಯ್ಯ ಅಮ್ಮಯ್ಯ, ಎಷ್ಟರೂ ಆಗ್ಲಿ ನೀನು ಅವ್ರ ಮನೆ ವಸ್ತು ಅಲ್ವಾ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಗಿರ್ಜೆ, ಅವ್ರು ಸತ್ತ ದಿನಾನೇ ಆ ಮನೆ ಋಣ ತೀರ್ತು ಬಿಡಪ್ಪ ನನ್ಗೆ ಎಂಬುದಾಗಿ ಉತ್ತರವನ್ನು ಕೊಡ್ತಾಳೆ. ಅಷ್ಟರಲ್ಲಿ ಸೂರಮ್ಮ, ಅಯ್ಯೋ ಹಂಗಂತಾರೇನೆ, ಅವಳಿಗೇನೋ ತಿಳಿಯಲ್ತು, ನೀವಾದ್ರೂ ಒಂದಿನ ಬೀಗರ ಮನೆಗೆ ಹೋಗಿ ಬನ್ನಿ ಎಂಬುದಾಗಿ ಗಂಡನಿಗೆ ಹೇಳ್ತಾಳೆ. ಉಗ್ರಪ್ಪ ಹೋಗೋದೋ ಬೇಡವೋ ಅಂತಕ್ಕಂತ ಗೊಂದಲದಲ್ಲಿ ಸಿಲುಕಿ ಒಮ್ಮೆ ನೆನಪಾಗುತ್ತೆ, ನಂಜುಂಡನಿಗೆ ನಾಗಲಕ್ಷ್ಮಿ ಕೇಳ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಏನೆಲ್ಲಾದ್ರೂ ಹೋಗ್ಬೋದಾ ಅಂತ ತೀರ್ಮಾನ ಮಾಡ್ಕೊಂಡು ಒಂದು ದಿನ ಬೀಗರ ಮನೆಗೆ ಹೋಗ್ತಾನೆ. ಹಜಾರದಲ್ಲಿ ಕುಳಿತುಕೋತಾನೆ. ಎಷ್ಟೋ ಹೊತ್ತಾಗುತ್ತೆ, ಯಾರು ಬಂದು ಮಾತನಾಡ್ಸಿಲ್ಲ. ಮೂಡ್ಲಯ್ಯ ಬರ್ತಾನೆ, ನೋಡ್ತಾನೆ, ಮಾತಾಡಿಸ್ತಾನೆ, ಹಾಗೆ ಹೋಗ್ಬಿಡ್ತಾನೆ. ಎಷ್ಟೋ ಹೊತ್ತಾದ್ಮೇಲೆ ಸಂಕಮ್ಮ ಬರ್ತಾರೆ. ಬಂದು, ಓ ಶಾನೆ ದಿನ ಆದ್ಮೇಲೆ ದಾರಿ ಸಿಕ್ತು ಅಂತದೆ ನಮ್ ಮನೆ ಕಡೆಗೆ ಎಂಬುದಾಗಿ ವ್ಯಂಗ್ಯವಾಗಿ ನುಡಿತಾಳೆ. ಅದಕ್ಕೆ ಉಗ್ರಪ್ಪ, ನಿಮಗ್ ದಾರಿ ಸಿಗದಿದ್ರೆ ನಮ್ಗಾದ್ರೂ ಸಿಗ್ಬೇಕಲ್ಲ, ಅದಕ್ಕೆ ಬಂದೆ. ಗಿರ್ಜಾ ಹೇಳ್ ಕಳ್ಸಿದ್ಲು, ಮಗುನ ಮತ್ತೆ ಅವಳನ್ನ ಯಾವಾಗ ಇಲ್ಲಿಗೆ ಕರ್ಸ್ಕೊಳ್ತೀರಿ ಅಂತ ಕೇಳ್ಕೊಂಡ್ ಬನ್ನಿ ಅಂತೇಳಿ, ಅದಕ್ಕೆ ಬಂದೆ ಎಂಬುದಾಗಿ ಉಗ್ರಪ್ಪ ಹೇಳ್ತಾನೆ. ಅದಕ್ಕೆ ಸಂಕಮ್ಮ, ಆ ಹೆಣ್ಣು ಬೋಕಿನ ಇಟ್ಕೊಂಡು ಏನ್ ಮಾಡೋದು, ಗಂಡು ಮಗುನಾರು ಆಗಿದ್ರೆ ಇಲ್ಲಿ ಮಡ್ಕೊಳ್ತಿದ್ದೆ ಎಂಬುದಾಗಿ ಹೇಳ್ಬಿಡ್ತಾಳೆ. ಅದಕ್ಕೆ ಉಗ್ರಪ್ಪ,
ಏನೇ ಹೇಳಿ ಗಿರ್ಜಾ ನಿಮ್ಮನೆಗೆ ಸೇರ್ದೋಳಲ್ವಾ ಎನ್ನುತ್ತಾನೆ. ಅದಕ್ಕೆ ಸಂಕಮ್ಮ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಹಂಗಿದ್ರೆ ಬರ್ಲಿ, ಇಲ್ದಿದ್ರೆ ಬೇಡ ಎಂಬುದಾಗಿ ಉತ್ತರವನ್ನ ನೀಡ್ತಾಳೆ. ಉಗ್ರಪ್ಪನಿಗೆ ಆಶ್ಚರ್ಯವೋ ಆಶ್ಚರ್ಯ. ಇದೇನ್ ಈ ಅಮ್ಮ ಹಿಂಗಂದ್ಬಿಟ್ಲು ಅಂತ ಹೇಳಿ ಉಗ್ರಪ್ಪ ಏನ್ ಹೇಳೋದು ಅಂತ ಗೊತ್ತಾಗದೆ ಕುಳಿತಿರುವ ಸಂದರ್ಭದಲ್ಲಿ ಸಂಕಮ್ಮ ಮರುವಾದೆ ಬೇಡವಾ ಹೆಂಗಸ್ಗೆ, ನಮ್ ಮೂಡ್ಲೈನ ಬಾಯಿಗೆ ಬಂದಂಗೆ ಅಂದವಳಂತೆ ಎಂಬುದಾಗಿ ಕೇಳ್ತಾಳೆ. ಉಗ್ರಪ್ಪ ಅದಕ್ಕೆ ಯಾರು ನಮ್ ಗಿರ್ಜೆ ಯಾವತ್ತೂ ಆತರ ಮಾತಾಡಲ್ವಲ್ಲ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಸಂಕಮ್ಮ ನಾವೇನು ಸುಳ್ಳೇಳವಾ, ಮೂಡ್ಲಯ್ಯ ಸುಳ್ಳೇಳನ, ನೀವು ಚೆನ್ನಾಗಿ ಹೇಳ್ತೀರಿ ಎಂಬುದಾಗಿ ಮರು ಉತ್ತರವನ್ನ ಕೊಡ್ತಾಳೆ. ಈಗ ಆ ಲೌಡಿ ಶಾನೆ ಕಲ್ತ್ಕೊಂಡ್ ಬಿಟ್ಟವಳೆ. ಅವಳು ನನ್ ಮನೆಗ್ ಕಾಲಿಕ್ಕಿದ್ ಒತ್ತೇ ಸರಿ ಇಲ್ಲ. ಬಂಗಾರದಂತ ನನ್ ಮಗನ ಕಳ್ಕೊಂಡೆ, ಅವಳಗಂತೂ ಗಂಡನ್ ಕಳ್ಕೊಂಡ್ ದುಃಖ ಅಂತೂ ಇಲ್ಲ ಎಂಬುದಾಗಿ ಉಗ್ರಪ್ಪನ್ ಮುಂದೆನೆ ಮಗಳನ್ನ ಇಷ್ಟು ಹೀಯಾಳಿಸಿ ಬೈತಾಳೆ. ಉಗ್ರಪ್ಪನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹಾಗೆ ಕುಳಿತಿರ್ತಾನೆ. ಸಂಕಮ್ಮ ಮುಂದುವರಿಸಿ, ಸುಮ್ಕೆ ಎದ್ದೋಗಿ, ಆ ರಂಡೆ ವಿಷಯ ನಮ್ ಮನೆಗೆ ಎತ್ತಬೇಡಿ ಎಂಬುದಾಗಿ ಉಗ್ರಪ್ಪನನ್ನೇ ಅಲ್ಲಿಂದ ಹೊರ ಹೋಗುವಂತೆ ಮಾತನಾಡ್ಬಿಡ್ತಾಳೆ. ಎಷ್ಟರ ಹಾಲಿ ಏನೋ ಬೆಲೆ ಸಿಗುತ್ತೆ ಅಂತ ಬಂದಂತ ಉಗ್ರಪ್ಪನಿಗೆ ಬೆಲೆ ಸಿಕ್ಕಿಲ್ಲ. ಉಗ್ರಪ್ಪ ಅಲ್ಲಿಂದ ಎದ್ದು ನೇರವಾಗಿ ಮನೆ ಕಡೆಗೆ ಹೊಡ್ತಾನೆ. ಮನೆ ಹತ್ತಿರಕ್ಕೆ ಬರ್ತಿದ್ದಾನೆ, ಮಗ್ಗದ ಹತ್ತಿರಕ್ಕೆ ಬರ್ತಾ ಇದ್ದಾನೆ. ಯಾರೋ ಬೀಡಿ ಹಚ್ತಾ ಇರ್ತಾನೆ, ಅವನಿಗೆ ಬೈತಾನೆ. ಪುಟ್ಟಮ್ಮ ಎಲ್ಲಡ್ಕೆ ಹಾಕ ಕುಳ್ತಿರ್ತಾಳೆ, ಅವಳಿಗೆ ಬೈತಾನೆ. ಎಲ್ರು ಅನ್ಕೋತಾರೆ ಇವತ್ತು ಉಗ್ರಪ್ಪನವ್ರು ಯಾಕೋ ಸಿಟ್ಟೆಲ್ಲವ್ರೆ ಎಂಬುದಾಗಿ ಅನ್ಕೊಳ್ತಾರೆ. ಮನೆಗ್ ಬಂದ, ಎಷ್ಟೋ ಹೊತ್ತಾಯ್ತು. ಈ ವಿಚಾರನ ಗಿರ್ಜೆ ಜೊತೆ ಪ್ರಸ್ತಾಪ ಮಾಡ್ಲಾ ಬೇಡ್ವಾ ಅಂತ ಸಂಕೋಚದಲ್ಲಿದ್ದಂತವನು ಕೊನೆಗೆ ಪ್ರಸ್ತಾಪ ಮಾಡ್ಬೇಕು ಅಂತೇಳಿ ಗಿರ್ಜೆ ಒತ್ತಾ ಕುಳ್ತಿರ್ತಾಳೆ. ಹೋಗ್ತಾನೆ, ಹೇಳ್ತಾನೆ, ಬೆಳಿಗ್ಗೆ ನಿಮ್ಮತ್ತೆ ಮನೆಗೆ ಹೋಗಿದ್ದೆ ಅಮ್ಮಯ್ಯ ಎಂಬುದಾಗಿ. ಗಿರ್ಜೆ ಏನು ಮಾತಾಡಲ್ಲ. ನಿಮ್ಮತ್ತೆಗೆ ನಿನ್ನನ್ ಕರ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಏನೇನೋ ಅಂದು ನನ್ನನ್ನ ಕಳ್ಸ್ಬಿಟ್ರು. ನೋಡಮ್ಮಯ್ಯ, ನೀನು ಹೋಗ್ತೀನಿ ಅಂತ ಹೇಳಿದ್ರೆ ನಾನ್ ಕಳ್ಸ್ಕೊಡ್ತೀನಿ ಎಂಬುದಾಗಿ ಗಿರ್ಜೆಯನ್ನ ಕೇಳ್ತಾನೆ. ಗಿರ್ಜೆ ತಕ್ಷಣದಲ್ಲಿ ನಾನ್ ಅಲ್ಲಿಗೆ ಹೋಗೋದಿಲ್ಲಪ್ಪ ಎಂಬುದಾಗಿ ಖಡಾಖಂಡಿತವಾಗಿ ಹೇಳ್ಬಿಡ್ತಾಳೆ. ಮುಂದುವರೆದು ಹೇಳ್ತಾಳೆ, ಅಪ್ಪ ಅಲ್ಗ್ ಹೋಗೋಕೆ ನನ್ಗೇನಿದೆ, ಕಸ ಮುಸ್ರೆ ತಿಕ್ಕೊಂಡಿರೋಕೆ ಅಲ್ಲಿಗೆ ಹೋಗ್ಬೇಕಾ? ಈ ಮನೇಲಿ ಅದನ್ನ ನಾನ್ ಮಾಡಿದ್ರೆ ಸಾಕಾಗಲ್ವಾ ಎಂಬುದಾಗಿ ಹೇಳ್ತಾಳೆ. ಗಿರ್ಜೆಯ ಮಾತಲ್ಲಿ ಸತ್ಯ ಇದೆ ಅಂತ ಅನ್ಕೊಂಡಂತ ಉಗ್ರಪ್ಪ, ಅಮ್ಮಯ್ಯ ಅದು ಆಗಲ್ಲ, ನೀನು ಮೂಡ್ಲೈನ ಏನೇನೋ ಬೈದ್ಬಿಟ್ಟಂತೆ. ಇಲ್ಲಪ್ಪ, ನಾನ್ ಯಾಕಪ್ಪ ಬೈಲಿ, ಅವರು ಸುಮ್ನೆ ನನ್ ಮೇಲೆ ದ್ವೇಷ ಕಾರ್ತಾರೆ, ನಾನೇನು ಅನ್ಲಿಲ್ಲಪ್ಪ ಎಂಬುದಾಗಿ ಹೇಳ್ತಾಳೆ. ಮತ್ತೆ ನಿಮ್ ಅತ್ತೆ ಏನೇನೋ ಹೇಳಿದ್ರು. ಅಪ್ಪ ವಿಚಾರ ಹೀಗಿದೆ, ಮೂಡ್ಲೈನ್ಗೆ ನಾನು ಅಣ್ಣನ ಹೆಂಡತಿ ಅಂತ ಹೇಳಿದ್ರೆ ಅತ್ತಿಗೆ. ನಮ್ಮ ಸಂಪ್ರದಾಯದಲ್ಲಿ ಅತ್ತಿಗೆ ಅಂತ ಹೇಳಿದ್ರೆ ತಾಯಿಯ ಸಮಾನ ಅಲ್ವೇನಪ್ಪ. ಆದ್ರೆ ಒಂದು ರಾತ್ರಿ ನಾನು ಒಬ್ಳೆ ಅಡಿಗೆ ಮನೆಯಲ್ಲಿ ಮಲಗಿದ್ದಾಗ ಎಂಬುದಾಗಿ ಮಾತನ್ನ ಆರಂಭ ಮಾಡ್ತಾಳೆ. ಉಗ್ರಪ್ಪನ್ಗೆ ಅರ್ಥ ಆಗತ್ತೆ. ಬಿಡಮ್ಮ, ಇನ್ನೇನು ಹೇಳ್ಬೇಡ, ನೀನ್ ಆರಾಮಾಗಿರಮ್ಮ ಅಂತ ಹೇಳಿ ಹೊರಟೋಗ್ತಾನೆ. ಇಷ್ಟ ಆಯ್ತು ಉಗ್ರಪ್ಪನಿಗೆ. ಇನ್ನು ಅಂತರಂಗದ ಮಾತು ಏನ್ ಮಾಡೋದು, ಇನ್ನು ಇವಳು ಇಲ್ಲೇ ಮನೇಲಿ ಉಳ್ಕೋತಾಳೆ, ಇನ್ನು ಏನೇನೋ ಯೋಚನೆ ಮಾಡ್ತಾಳೆ. ಹೆಂಗೆ ಕತೆ, ಇನ್ನು ಒಂದ್ ಕಾಲದಲ್ಲಿ ಶಂಕರ ಅಂತಕ್ಕಂಥವನನ್ನ ಹೊರಗಾಕಿದ್ದೋ, ಈಗ ಅವನೇ ಬಂದು ನನ್ ಮುಂದೆ ಮಾತನಾಡ್ದಂಗೆ ಆಗ್ತಾ ಇದೆ, ಏನೇನೋ ಅನ್ನಿಸ್ತಾ ಇದೆ ಎಂಬುದಾಗಿ ತನಗ್ ತಾನೇ ಅಂತರಂಗದಲ್ಲಿ ಮಾತಾಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಸೂರಮ್ಮ, ಮಗು ಎದ್ದಿದೇನೆ ಎಂಬುದಾಗಿ ಗಿರ್ಜೆನ ಕೇಳ್ತಾಳೆ. ಮಗು ಎದ್ದಿರುತ್ತೆ, ಅದನ್ನ ಎತ್ಕೊಂಡು ಆಟ ಆಡ್ಸೋದಕ್ಕೆ ಹೊರಗೋಗ್ತಾಳೆ. ಗಿರ್ಜೆ ನೆನ್ಸ್ಕೊತಾಳೆ, ನಾನು ಈ ಮನೇಲೆ ಇರ್ಬೇಕು, ಈ ಮನೇಲಿದ್ರೆ ನಂಜುಂಡ ಗಂಗಾಧರನ ಮದುವೆ ಆಗುತ್ತೆ, ನನಗೆ ಅತ್ತಿಗೆ ಎಂದಿರು ಬರ್ತಾರೆ, ಆಗ ನನ್ನನ್ನ ಹೇಗ್ ನೋಡ್ಬೋದು ಅವರು, ನನ್ನನ್ನ ಈ ಮನೇಲಿ ಇರೋಕೆ ಬಿಡ್ತಾರಾ? ಇಷ್ಟೆಲ್ಲ ಯೋಚನೆಗಳನ್ನ ಗಿರ್ಜೆಯು ಕೂಡ ಮಾಡೋದಕ್ಕೆ ಆರಂಭ ಮಾಡ್ತಾಳೆ. ಜೊತೆಗೆ ಇಲ್ಲ ನಾನು ಕೆಲ್ಸಕ್ಕೆ ಸೇರಿ ನನ್ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ನಿರ್ಧಾರಕ್ಕೂ ಕೂಡ ಬರ್ತಾಳೆ. ಹೀಗೆ ಒಂದು ಶನಿವಾರ ಗಂಗಾಧರ ಹಾಸ್ಟೆಲಿಂದ ಮನೆಗ್ ಬಂದಿದ್ದಾನೆ. ಮಗುನ ಆಡಿಸ್ತಾ ಇರ್ತಾನೆ. ಹಾಗೇ ಮನೆಯೆಲ್ಲ ಇಣಕ್ ನೋಡ್ತಾನೆ. ಅಪ್ಪ ಇಲ್ಲ ಅಂತ ಅನ್ಸುತ್ತೆ. ಗಿರ್ಜೆ ಒಂದ್ ವಿಚಾರ ಹೇಳ್ಬೇಕಾಗಿದ್ ನಿನ್ ಜೊತೆ, ಗುಟ್ಟು ಯಾರ ಜೊತೆನೂ ಹೇಳ್ಬೇಡ ಎಂಬುದಾಗಿ ಕೇಳಿ, ನೋಡು ನಾನೊಬ್ಳು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ನಾವಿಬ್ರು ಕೂಡ ಮದುವೆ ಆಗ್ಬೇಕು ಅಂತಿದ್ದೀವಿ ಹೇಳ್ತಾನೆ. ಗಿರ್ಜೆ ಅದಕ್ಕೆ ಹೆಸರೇನು ಅಂತಾಳೆ. ಸರೋಜಾ ಅಂತ, ನನ್ನ ಕ್ಲಾಸ್ಮೇಟು ಅವಳು ಎಂಬುದಾಗಿ ಉತ್ತರವನ್ನ ಕೊಡ್ತಾನೆ. ಮುಂದುವರೆದು, ಅವರು ಬ್ರಾಹ್ಮಣರು, ಆದ್ರೆ ಅವ್ರ ತಂದೆ ತುಂಬಾ ಬ್ರಾಡ್ ಮೈಂಡೆಡ್. ಸರೋಜಾ ಒಬ್ಳೆ ಮಗಳು. ಅವರು ಗೋಪಾಲರಾವ್ ಅಂತ ಫೈನಾನ್ಸಿಯಲ್ ಸೆಕ್ರೆಟರಿ ಆಗಿದ್ದಾರೆ. 1000 ರೂಪಾಯಿ ಸಂಬಳ ಬರುತ್ತೆ. ನನ್ಗೆ MA ಮುಗಿದ ಮೇಲೆ ಕೆಲ್ಸನೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಎಂಬುದಾಗಿ ಎಲ್ಲ ವಿವರಣೆಯನ್ನ ಗಿರ್ಜಿಗೆ ಹೇಳ್ತಾನೆ. ಗಿರ್ಜೆ ಅಂತಾಳೆ, ಹಾಗಾದ್ರೆ ನೀನು ನಗರದಲ್ಲೇ ಇರ್ಬೋದು ಅಂತ ಆಯ್ತು ಎಂಬುದಾಗಿ ಹಾಸ್ಯವನ್ನ
ಮಾಡ್ತಾಳೆ. ಎಲ್ಲವೂ ಸರಿ ಗಿರ್ಜೆ, ಆದ್ರೆ ನಮ್ಮ ಅಪ್ಪಂದೇ ನನಗೆ ಯೋಚನೆ ಎಂಬುದಾಗಿ ಗಂಗಾಧರ ಗಿರ್ಜೆಗೆ ಪ್ರಶ್ನೆಯನ್ನ ಮಾಡ್ತಾನೆ. ಅದಕ್ಕೆ ಗಿರ್ಜೆ, ಅಪ್ಪ ಬೇಡ ಅಂದ್ರೆ ನೀನ್ ಸುಮ್ನಿರ್ತೀಯಾ ಮರು ಪ್ರಶ್ನೆಯನ್ನ ಹಾಕ್ತಾಳೆ. ಅದಕ್ಕೆ ಅವನು, ಇಲ್ಲ ಅಂತ ಇಟ್ಕೋ, ಆದ್ರೂ ನೆನ್ಪಿದ್ಯಾ ನಿನಗೆ ನಮ್ ಚಿಕ್ಕಪ್ಪ ಒಬ್ಬ ಇದ್ನಂತೆ ಶಂಕರ ಅಂತ ಎಂಬುದಾಗಿ ನೆನಪು ಮಾಡ್ಕೊಡ್ತಾನೆ. ಅದಕ್ಕೆ ಗಿರ್ಜೆ, ನೋಡ್ ಗಂಗಾಧರ, ಧೈರ್ಯವಿದ್ರೆ ಅವಳನ್ನ ಮದುವೆ ಮಾಡ್ಕೊ, ಇಲ್ದಿದ್ರೆ ಪ್ರೀತಿಸಿ ಮಧ್ಯದಲ್ಲೇ ಕೈ ಬಿಡ್ಬೇಡ. ಗಂಡುಸಾದ ನೀನೇನೋ ಹುಡುಗಿಯೊಬ್ಬಳನ್ನ ಮರ್ತ್ ಬಿಡ್ಬೋದು, ಆದ್ರೆ ಹೆಂಗ್ಸ್ ಮಾತ್ರ ತಾನು ಒಂದು ಸಾರಿ ಪ್ರೀತಿಸಿದವನ್ನ ಸಾಯೋವರ್ಗ ಮರೆಯೋದಿಲ್ಲ ನೋಡು. ಅದಕ್ಕೆ ಗಂಗಾಧರ, ನಾನೇನು ಪುಕ್ಲ ಅಲ್ಲ ಬಿಡು, ಹಾಕ್ತೀನಿ ಎಂಬುದಾಗಿ ಮರು ಉತ್ತರವನ್ನ ಕೊಡ್ತಾನೆ. ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗ್ತಾ ಇದೆ. ಹಜಾರದಲ್ಲಿ ಯಾರೋ ಬಂದಂಗ ಆಗ್ತದೆ. ಗಂಗಾಧರ ಹೋಗ್ ನೋಡ್ತಾನೆ, ರಂಗದಾಸ ಬಂದಿದ್ದಾನೆ. ಓ ಬಾರೋ ಒಳಗಡೆ ಅಂತಾನೆ. ಸೂರಮ್ಮ ಕೇಳ್ತಾಳೆ, ಯಾರು ಬಂದಿದ್ದು ಅಂತೇಳಿ. ರಂಗದಾಸ ಕಣಮ್ಮ ಎಂಬುದಾಗಿ ಹೇಳಿ ಕೂರಿಸ್ತಾನೆ. ಅಷ್ಟರಲ್ಲಿ ಸೂರಮ್ಮ ಹೋಗಿ ಯೋಗಕ್ಷೇಮನ ವಿಚಾರಿಸ್ತಿರ್ತಾಳೆ. ರಂಗದಾಸನು ಕೂಡ ಅವರ ಮನೆಯ ಯೋಗಕ್ಷೇಮನ ವಿಚಾರಿಸ್ತಾ ಇರ್ತಾನೆ. ಅಷ್ಟರಲ್ಲೇ ಗಂಗಾಧರ ಹೋಗ್ಬಿಟ್ಟು ಈ ಗಿರ್ಜೆಯ ರೂಮಿನ ಬಾಗಿಲಲ್ಲಿ ನಿಂತ್ಕೊಂಡು, ಗಿರ್ಜೆ, ರಂಗದಾಸ ಮಗು ನೋಡ್ಬೇಕಂತೆ, ಕರೀಲಾ ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ರಂಗದಾಸ ಎದ್ದು ಅಲ್ಗ್ ಹೋಗಿರ್ತಾನೆ. ಅಷ್ಟರಲ್ಲಿ ಸೂರಮ್ಮ, ಓ ಗಂಗಾಧರ, ನಿನ್ನ ಸ್ನೇಹಿತನಿಗೆ ಕಾಫಿ ಗಿಫಿ ಕುಡಿಯೋಕೆ ಮಾಡಿಸ್ಕೊಡೋ ಎಂಬುದಾಗಿ ಹೇಳಿ ಅವಳ ಕೆಲ್ಸಕ್ಕೆ ಹೋಗ್ತಾಳೆ. ಇತ್ ಕಡೆ ರಂಗದಾಸ ಎಂಟ್ರಿ ಆಗ್ತಿದ್ದಾಗೆ ಗಿರ್ಜೆ ಅವನನ್ನ ನೋಡ್ತಾಳೆ. ಅವನು ಅವಳನ್ನ ನೋಡ್ತಾನೆ. ಇಬ್ಬರ ಕಣ್ಣುಗಳು ಸಂಧಿಸ್ತವೆ. ಗಿರ್ಜೆಗೆ ಎಲ್ಲೋ ಆ ಹೆಸರು ಕೇಳ್ದಾಗೆ ಒಂದು ಭಾವ ಉಂಟಾಗಿರುತ್ತೆ. ರಂಗದಾಸ ಬಂದ ಎಂಬುದಾಗಿ ಯಾವುದೋ ಒಂದು ಸುಖದ ಅನುಭವ ಅವಳಿಗೆ. ಬಹಳ ಖುಷಿ ಆಗುತ್ತೆ. ರಂಗದಾಸ ಮುಂದೆ ಬಂದು ಮಗು ನೋಡ್ತಾ, ಮಗು ತುಂಬಾ ಮುದ್ದಾಗಿದೆ ಗಿರ್ಜೆ ಎಂಬುದಾಗಿ ಹೇಳ್ತಾನೆ. ಅಂದಿನವರೆಗೂ ಯಾರೂ ಕೂಡ ಆ ಮಾತನ್ನ ಹೇಳಿರಲ್ಲ. ಇವತ್ತು ಆ ಮಾತಿನಿಂದ ಅವಳಿಗೆ ಬಹಳ ಖುಷಿಯಾಗುತ್ತೆ. ಆ ತಕ್ಷಣದಲ್ಲಿ, ತಾಳು, ನಿನ್ ಕೈಗೆ ಎತ್ಕೊಡ್ತೀನಿ ಎಂಬುದಾಗಿ ಹೋಗಿ ಅವಳು ಆ ಮಗುವನ್ನ ಅವನ ಕೈಗೆ ಎತ್ಕೊಡ್ತಾ ಹೋಗ್ತಾಳೆ. ಅಷ್ಟರಲ್ಲಿ ಇಬ್ಬರ ಕೈಗಳು ಕೂಡ ಸ್ಪರ್ಶವನ್ನ ಹೊಂದ್ತವೆ. ತಕ್ಷಣದಲ್ಲಿ ಅವಳಿಗೆ ಒಂದು ಹೊಸ ಅನುಭವ ಆಗುತ್ತೆ. ಮೈಯೆಲ್ಲ ಪುಲಕಗೊಳ್ಳುತ್ತದೆ. ರಂಗದಾಸ ಮಗುವನ್ನೇ ನೋಡ್ತಾ, ಗಿರ್ಜೆ, ಥೇಟ್ ನಿನ್ನ ಹಾಗೆ ಇದೆ ಎಂಬುದಾಗಿ ಹೇಳ್ತಾನೆ. ಅವಳಿಗೆ ಮತ್ತಷ್ಟು ಲಜ್ಜೆ ಉಂಟಾಗುತ್ತದೆ ಆ ಮಾತಿಂದ. ಅತ್ತ ಕಡೆ ಅಡಿಗೆ ಮನೆಯಿಂದ, ಕಾಫಿ ರೆಡಿ ಕಣೋ, ನಿನ್ ಸ್ನೇಹಿತನ್ಗೆ ತೆಗೆದುಕೊಂಡು ಹೋಗಿ ಕೊಡು ಎಂಬುದಾಗಿ ಸೂರಮ್ಮ ಕರೀತಾಳೆ. ಗಂಗಾಧರ ಆ ಕಡೆಗೆ ಹೋಗ್ತಾನೆ. ಇತ್ ಕಡೆ ರಂಗದಾಸ, ಗಿರ್ಜೆ, ಮಗುಗೆ ಏನ್ ಹೆಸರಿಟ್ಟಿದ್ಯಾ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಗಿರ್ಜೆ, ಏನು ಇಲ್ಲ, ಎಲ್ರು ಪುಟ್ಟಿ ಅಂತ ಕರೀತಾರೆ ಎಂಬುದಾಗಿ ಹೇಳ್ತಾಳೆ. ಏನು ಬೇಸರ ಮಾಡ್ಕೋಬೇಡ, ಅವತ್ತಿಂದ ಬರ್ಬೇಕು ಅಂತಿದ್ದೆ, ಆದ್ರೆ ನಿಮ್ಮಪ್ಪ ಮನೆಗ್ ಬಂದ್ರೆ ಕಾಲ್ ಮುರಿತೀನಿ ಅಂತ ಹೇಳಿದ್ರಲ್ಲ, ಬರೋಕಾಗಿರ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. ತಕ್ಷಣ ನೆನ್ಸ್ಕೊತಾಳೆ, ಅವತ್ತಿಂದ ಹೇಗೆ ಇದ್ನೋ ಹಾಗೇ ಇವತ್ತು ಇದ್ದಾನೆ, ಅದೇ ಮಾತು, ಅದೇ ಹಾಸ್ಯ ಎಂಬುದಾಗಿ ನೆನ್ಸ್ಕೊಳ್ತಾ ಹೋಗ್ತಾಳೆ. ಹಾಗೆ ಅವಳ ಮುಖವನ್ನು ನೋಡ್ತಾನೆ. ಅವಳ ಹಣೆಯಲ್ಲಿ ಕುಂಕುಮ ಇರಲ್ಲ. ಅದಕ್ಕೆ ಹೇಳ್ತಾನೆ, ಒಂದ್ ಮಾತು ಹೇಳ್ತೀನಿ ಗಿರ್ಜೆ, ತಪ್ಪು ತಿಳ್ಕೊಬೇಡ. ಕುಂಕುಮ ಅಳಿಸೋದು ಇಂಥವೆಲ್ಲ ಹಳೇ ಕಾಲದ ಪದ್ಧತಿಗಳು. ಈಗ ಅವಕ್ಕೆಲ್ಲ ಅರ್ಥವೇ ಇಲ್ಲ. ನೀನು ಓದಿದೋಳು, ಇವನ್ನೆಲ್ಲ ನಂಬಾರ್ದು ಎಂಬುದಾಗಿ ಹೇಳ್ತಾನೆ. ಗಿರ್ಜೆ ಏನು ಮಾತಾಡಲ್ಲ. ರಂಗದಾಸ, ನಾನಿನ್ ಬರ್ಲಾ ಅಂತಾನೆ ಅವಳ ಕಣ್ಣಲ್ಲಿ ನೀರ್ ತುಂಬಿಕೊಳ್ತವೆ. ಜೊತೆಗೆ ಹೇಳ್ತಾಳೆ, ರಂಗ, ನಾನೊಂದ್ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೀನಿ, ಎಲ್ಲಾದ್ರೂ ಖಾಲಿ ಇದ್ರೆ ತಿಳಿಸ್ತೀಯಾ ಎಂಬುದಾಗಿ. ರಂಗದಾಸ, ಓಹೋ, ಗಿರ್ಜೆ ಬಹಳ ಬೆಳೆದಿದ್ದಾಳೆ ಅಂತ ಅನ್ಕೊಂಡು ಆಯ್ತು ಎಂಬುದಾಗಿ ಹೊರಡ್ತಾನೆ. ತಕ್ಷಣದಲ್ಲಿ ಇನ್ನೊಂದ್ ಮಾತು, ರಂಗದಾಸ, ಇನ್ ಮುಂದೆ ಯಾವಾಗ್ಲೂ ಹೀಗೆ ಬರ್ತಾ ಇರು ಎಂಬುದಾಗಿ ರಿಕ್ವೆಸ್ಟ್ ಮಾಡ್ತಾಳೆ. ಅಷ್ಟರಲ್ಲಿ ಗಂಗಾಧರ ಕಾಫಿ ತರ್ತಾನೆ. ಕಾಫಿಯನ್ನ ಕುಡಿದು ಅಲ್ಲಿಂದ ಹೊರಡ್ತಾನೆ. ಬರ್ತಾ ಇದ್ದಾನೆ. ಆ ಬೀದಿಯಲ್ಲಿ ನೇಕಾರರು ಸಾಲಾಗಿ ಬಣ್ಣ ಬಣ್ಣದ ಲಡಿಗೆಗಳನ್ನ ಹಾಕಿರ್ತಾರೆ. ನೋಡ್ತಾನೆ, ಎಷ್ಟೋ ಹೆಣ್ಣು ಮಕ್ಕಳು ಅದರ ದಾರಗಳನ್ನ ಬಿಡಿಸ್ತಾ ಇರ್ತಾರೆ, ದಾರಗಳನ್ನ ಹಾಕ್ತಾ ಇರ್ತಾರೆ. ಇದೆಲ್ಲವನ್ನ ಗಮನಿಸಿ ಬರ್ತಾನೆ. ಎಳೆ ಅಂತ ಹೇಳಿದ್ರೆ ಈ ಬಟ್ಟೆಗೆ ಎಷ್ಟೊಂದು ಮುಖ್ಯ. ಬಣ್ಣ ಬಣ್ಣದ ಎಳೆಗಳು. ಒಂದು ದಾರ ಮಿಸ್ ಆದ್ರೂ ಅಲ್ಲಿ ಬಟ್ಟೆ ಸರಿ ಹೋಗಲ್ಲ, ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಮನುಷ್ಯನಿಗೆ ಎಳೆಗಳು, ಪ್ರೀತಿ, ಪ್ರೇಮ, ಸುಖ, ದುಃಖ, ಸಂಕಟ, ನೋವು, ತಾಳ್ಮೆ, ಕೋಪ, ಏನೆಲ್ಲ ಎಳೆಗಳು. ಈ ಎಳೆಗಳಲ್ಲಿ ಒಂದು ಮಿಸ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಷ್ಟ ಆಗುತ್ತೆ. ಎಲ್ಲವೂ ಇರ್ಲೇಬೇಕು. ಈ ಪ್ರೀತಿ ಪ್ರೇಮದ ಎಳೆಗಳು ಹರಿದ್ರೆ ಮನುಷ್ಯ ಕುಸಿದು ಬೀಳ್ತಾನಲ್ವಾ ಎಂಬುದಾಗಿ ಹಲವಾರು ಯೋಚನೆಗಳನ್ನ ಮಾಡಿಕೊಂಡು ಮುಂದೆ ಬರ್ತಾ ಇರ್ತಾನೆ. ತಕ್ಷಣದಲ್ಲಿ ಗಿರ್ಜೆ ನೆನಪಾಗ್ತಾಳೆ. ಬಹಳ ದುಃಖ ಆಗುತ್ತೆ. ಅವಳ ಬಾಳನ್ನ ಮತ್ತೆ ಸರಿಪಡಿಸ್ಬೋದಾ ಅಂತ ಯೋಚನೆಯನ್ನ ಮಾಡ್ತಾನೆ. ಈಗಂತೂ ವಿಧವಾ ವಿವಾಹ
ರೂಢಿಯಲ್ಲಿಲ್ಲ. ಆದ್ರೆ ಆದರ್ಶ ಮಾತಾಡ್ತೀನಿ ನಾನೇ ಯಾಕೆ ಅವಳನ್ನ ವಿವಾಹ ಆಗ್ಬಾರ್ದು ಎಂಬುದಾಗಿ ತನಗ್ ತಾನೇ ಪ್ರಶ್ನೆಯನ್ನ ಮಾಡ್ಕೊಳ್ತಾನೆ. ಆದ್ರೆ ತಕ್ಷಣದಲ್ಲಿ ಒಂದು ದ್ವಂದ್ವ ಎದ್ದೇಳುತ್ತೆ. ಮುದ್ದು ಸ್ವಾಮಿಯ ಆ ಮಗು ಇರೋ ತನಕ ನಾನು ಅವಳನ್ನ ವಿವಾಹ ಆಗ್ಬೋದಾ, ಸಾಧ್ಯನಾ ಎಂಬುದಾಗಿ ಮರುಪ್ರಶ್ನೆಯನ್ನ ಹಾಕೋತಾನೆ. ಕೊನೆಗನ್ಸುತ್ತೆ ಹುಚ್ಚಿ ಯೋಚನೆಗಳು. ನಾನ್ಯಾಕೆ ಇಷ್ಟು ಯೋಚನೆ ಮಾಡ್ಬೇಕು? ಗಿರಿಜೆಯ ಮರುಮದುವೆ ಬಗ್ಗೆ, ಈ ಸಮಾಜದ ಬಗ್ಗೆ. ನಾನು ಅಂದ್ರೆ ನನ್ನನ್ನು ಮದುವೆ ಆಗ್ಲಿಕ್ಕೆ ಎಷ್ಟೋ ತರುಣಿಯರು ಈ ಶಿವಪುರದಲ್ಲೂ ಜೊತೆಗೆ ನಗರದಲ್ಲೂ ಇದಾರಲ್ವೇ, ತಾನೇಕೆ ಗಿರಿಜೆಯ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಬೇಕು ಎಂಬುದಾಗಿ ಹಲವಾರು ಯೋಚನೆಗಳನ್ನ ತನ್ನಲ್ಲಿ ಹೊತ್ಕೊಂಡು ಮನೆ ಕಡೆಗೆ ಬರ್ತಾನೆ. ಇದಿಷ್ಟು 14ನೆಯ ದೃಶ್ಯ. ಮುಂದೆ 15ನೆಯ ದೃಶ್ಯಕ್ಕೆ ಹೋಗೋಣ.